ನಮಸ್ಕಾರ ವೀಕ್ಷಕರೇ, ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಆದರದ ಸ್ವಾಗತ. ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿ ಇದ್ದಾರೆ. ಇವರು ಹುಟ್ಟಿದ್ದು ಮುಂಬೈಯಲ್ಲಾದರೂ ಇವರ ಕರ್ಮಭೂಮಿ ಮಾತ್ರ ಹುಬ್ಬಳ್ಳಿಯ ಜನತೆಗೆ ಏನಾದರೂ ಸೇವೆ ಮಾಡಬೇಕು, ಸಮಾಜ ಸೇವೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಬರುವಂತಹ ಆದಾಯದಲ್ಲಿ ಸಮಾಜಕ್ಕೆ ಕೊಡಬೇಕು, ಬಡವರಿಗೆ ಕೊಡಬೇಕು, ಅವರಿಗೆ ಸಹಾಯ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವರು ಬಹುಶಃ ಇವರ ಒಂದು ಸಂಸ್ಥೆಯಿಂದ NGO ಇಂದ ಮಾಡದೇ ಇರೋ ಕೆಲಸನೇ ಇಲ್ಲ ಅಂತ ಹೇಳಬಹುದು. ಆರೋಗ್ಯಕ್ಕೆ, ಶಿಕ್ಷಣಕ್ಕೆ ವಿಶೇಷವಾದಂತಹ ಒಂದು ಪ್ರಾತಿನಿಧ್ಯವನ್ನು ಕೊಟ್ಟಿದ್ದಾರೆ. ಯಾಕಂದರೆ ಒಂದು ಆರೋಗ್ಯ ಚೆನ್ನಾಗಿರಬೇಕು, ಅದ್ರ ಜೊತೆಗೆ ಉತ್ತಮ ಶಿಕ್ಷಣವನ್ನು ಕೊಟ್ಟರೆ ಉತ್ತಮ ಪ್ರಜೆಗಳು ಬಂದೇ ಬರ್ತಾರೆ. ಸೊ ಅವರ ಜೀವನವನ್ನು ಕಲ್ಪಿಸ್ಕೊಳ್ಳೋದಕ್ಕೆ ಸಹಕಾರಿಯಾಗತ್ತೆ. ಸೊ ಹಾಗಾದರೆ ತಡ ಯಾಕೆ, ನಮ್ಮ ಜೊತೆಗಿದ್ದಾರೆ ಜಿತೇಂದ್ರ ಮಜಿತಿಯಾ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೊದಲಿಗೆ ಸರ್ ನಮಸ್ಕಾರ. ನಮಸ್ಕಾರ, ಎಲ್ಲಗೆ ನಮಸ್ಕಾರ. ಹೇಗಿದ್ದೀರಿ ಸರ್? ಎಸ್, ಚಲೋ ಐತಿ, ಫೈನ್. ನಿಮ್ಮ ನಗುಲೇ ಗೊತ್ತಾಗ್ತಿದೆ ಎಷ್ಟು ಖುಷಿಯಾಗಿದ್ದೀರಿ, ಚೆನ್ನಾಗಿದ್ದೀರಿ ಅಂತೇಳಿ. ಒಂದು ಸಾರ್ಥಕ ಭಾವನೆ ಇದೆಯಾ ಸರ್? ಸಾರ್ಥಕ ಭಾವನೆ ಇದೆಯಾ? ಇಲ್ಲ, ಸಾರ್ಥಕ ಭಾವನೆ ಐತಿ. ಸಾರ್ಥಕ ಭಾವನೆ ಐತಿ. ಈಗ ಏನೈತಿ, ಈ ವಯಸ್ಸಿನಾಗ ಏನೇನ್ ಮಾಡಿದ್ರಿ ಅದಕ್ಕೆ ನಾನೇನೈತಿ ನಮ್ಗೆ ಸಾರ್ಥಕ ಭಾವನೆ ಐತಿ. ಎಸ್. ಎಲ್ಲಿ ನೀವು ಹುಟ್ಟಿದ್ದು ಬೆಳೆದಿದ್ದು? ಮುಂಬೈ. ನಾನು ಹುಟ್ಟಿದ್ರಿ ಮುಂಬೈ 1949ನಾಗ. ನಮ್ಮ ತಂದೆಯವ್ರಿಗೆ 5 ಮಕ್ಕಳು. ಸೊ ನಾನೇನೈತಿ, ನಾನು 5ನೇ ಮಗ. ಆದ್ರೆ ನಮ್ಮ ಚೈಲ್ಡ್ಹುಡ್ನಾಗ 1949ನಾಗ ಅಷ್ಟು ಇನ್ಫ್ರಾಸ್ಟ್ರಕ್ಚರ್ ಇದ್ದಿದ್ದಿಲ್ಲ. ಆ್ಯಂಡ್ ಹುಟ್ಟಿದ್ರಿ ಅದು ನಾನೇನೈತಿ ಬಿಸ್ನೆಸ್ ಏರಿಯಾನಾಗ. ಜಸ್ಟ್ ಲೈಕ್ ನಮ್ದು ಏನೈತಿ ಸಿಟಿ ಮಾರ್ಕೆಟ್ ಇದು ನಮ್ಮಲ್ಲೇ. ಏನು ಓದಿದ್ರಿ ನೀವು? ಓದಿನಲ್ಲಿ ಯಾವ ರೀತಿಯಾಗಿ ಆಸಕ್ತಿ ಇತ್ತು? ಅಥವಾ ಚಿಕ್ಕ ವಯಸ್ಸಲ್ಲಿ ಏನಾದರೂ ಆಸೆ ಇತ್ತಾ, ನಾನು ಓದಿ ಹಿಂಗಾಗಬೇಕು ಅಥವಾ ಅದಾಗಬೇಕು? ಇಲ್ಲ, ಚಿಕ್ಕ ವಯಸ್ಸಿನಲ್ಲೇ ನಮ್ಗೆ ಏನು ಸ್ಕೂಲ್ ಲೈಫ್ನಾಗ ನಮ್ಗೇನು ಆಸೆ ಇದ್ದಿದ್ದಿಲ್ಲ. ಆದ್ರೆ ನಾನು ಏನೈತಿ ಈ ಗ್ರ್ಯಾಜುಯೇಷನ್ ಮಾಡಿದ್ರಿ ಮೇಲೆ ನಮ್ಗೇನೈತಿ ಒಂದು ಈ ಕಲ್ಪನಾ ಬಂದಿದೆ ಕಿ ನಮ್ಮ ತಂದೆಯವ್ರಿಗೆ, ಅವ್ರೇನು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ತಂದೆಯವ್ರಿಗೆ ಏನೈತಿ, ನಾನು ಅವ್ರಿಗೆ ಒಂದು ಸಹಾಯ ಮಾಡಬೇಕು. ಆ ಸಹಾಯ ಮಾಡೋದು ಸಲುವಾಗಿ ವಿ ವೇರ್ ಇನ್ ವೆರಿ ಒಂದು ಸ್ಮಾಲ್ ರೂಮ್. ವಿ ವೇರ್ ಹ್ಯಾವಿಂಗ್ ಅಬೌಟ್ 300 to 400 ಸ್ಕ್ವೇರ್ ಫೀಟ್ ರೂಮ್. ಆ ರೂಮ್ನಾಗ ನಾನೇನೈತಿ ದಟ್ ಈಸ್ ಕನ್ಸಿಡರ್ಡ್ ಟು ಬಿ ನಮ್ಮದು ಏನೈತಿ ಅಡುಗೆ ಮನೆ, ಮಕ್ಕಳದು ಮನೆ. ದಟ್ ಈಸ್ ದ ಓನ್ಲಿ ಒನ್ ಥಿಂಗ್. ಆ್ಯಂಡ್ ನಮ್ಮದು ಏನೈತಿ ಇಡೀ ಸ್ವಲ್ಪ ಸಾಮಾನು ಐತಿ, ಅದು ಇಟ್ ವಾಸ್ ಕೆಪ್ಟ್ ಔಟ್ಸೈಡ್ ಆಫ್ ಅವರ್ ರೂಮ್. ಸೊ ಎಜುಕೇಷನ್ ವೈಸ್ ನಾನೇನೈತಿ ರೆಗ್ಯುಲರ್ ಆಗಿ, ಅಂದರೆ ನೀವು ಇದ್ದಿದ್ದು ಒಂದು ಪುಟ್ಟ ರೂಮು, ಇಡೀ ಕುಟುಂಬ, ಅಪ್ಪ ಅಮ್ಮ 5 ಜನ ಮಕ್ಕಳು, 7 ಜನ. ಅದು ಒಂದು ಅಂದ್ರೆ ಮನೇಲಿರೋ ಸಾಮಾನುಗಳನ್ನು ಕೂಡ ಆಚೆ ಇಡ್ತಿದ್ರಿ ಮಲಗುವಾಗ, ಜಾಗ ಸಾಕಾಗಲ್ಲ. ಆಮೇಲೆ ನಾನೇನೈತಿ ಇಲ್ಲ SSC ಆ ಟೈಮ್ ತನಕ 11th ಇದ್ರ. ಅಲ್ಲ, ಆ ಟೈಮಲ್ಲಿ ಏನು ಅನ್ನಿಸ್ತಿತ್ತು ನಿಮಗೆ? ಆ ಟೈಮ್ನಾಗ ನಮ್ಗೇನೈತಿ ಆ ವಿಷನ್ ಏನು, ಆ 49-50ನಾಗ ಜನರಲ್ಲಿ ಏನೈತಿ, ನಮ್ಮದು ಶೈಶವ ಕಾಲನಾಗ ಜಸ್ಟ್ ಎಜುಕೇಷನ್ ನಾನು ಮುಗಿಸ್ಬೇಕು, ನಮಗೆ ಬೇರೆ ಏನೋ ವಿಷನ್ ಇದ್ದಿದ್ದಿಲ್ಲ. ಆದ್ರೆ ನಾನು 11th ನಮ್ಮದು ಆದಮೇಲೆ ನಾನು ಕಾಲೇಜ್ ಜಾಯಿನ್ ಆಗ್ಯಾರ. ಸೊ ನಮ್ಮ ತಂದೆಯವ್ರು ಹೇಳ್ಯಾರ, ನಿಮ್ಮದು ಏನೈತಿ ಎಜುಕೇಷನ್ ಈಸ್ ಇಂಪಾರ್ಟೆಂಟ್. ಯಾಕೆ ಹಳೆ ಕಾಲನಾಗ ನಮ್ಮ ತಂದೆ ತಾಯಿ ಅವ್ರು ಏನೈತಿ 1ನೇ ಸ್ಟ್ಯಾಂಡರ್ಡ್ 2ನೇ ಸ್ಟ್ಯಾಂಡರ್ಡ್ ಅವರು ಕಲಿಸಿದ್ರಿ. ಆದ್ರೆ ಅವ್ರೇನು ಎಕ್ಸ್ಪೀರಿಯನ್ಸ್ ಇದ್ರು. ಆದ್ರೆ ಕಾಲನಾಗ ಅವ್ರೇನು ಫೀಲಿಂಗ್ ಆತ ದಟ್ ಐ ಮಸ್ಟ್ ಗೆಟ್ ನಮಗೇನೈತಿ BCom ಗ್ರ್ಯಾಜುಯೇಷನ್ ನಾನು ಮಾಡಬೇಕು. ಅದರ ಸಲುವಾಗಿ ನಮ್ಮದು ಏನೈತಿ BCom ಗ್ರ್ಯಾಜುಯೇಷನ್ ಅಡ್ಮಿಷನ್ ನಮ್ಮದು ಏನೈತಿ ಒನ್ ಆಫ್ ದಿ ಬೆಸ್ಟ್ ಕಾಲೇಜ್ ಆಫ್ ಏಷ್ಯಾ, ಸಿಡ್ನಮ್ ಕಾಲೇಜ್ ಚರ್ಚ್ ಗೇಟ್ನಾಗ ನಮ್ಮದು ಅಡ್ಮಿಷನ್ ಆಗಿದ್ರಿ. ಆ್ಯಂಡ್ ಹೇಗೆ ಇಷ್ಟೊಂದೆಲ್ಲ ಕಷ್ಟ ಆಯಿತು, ಸಮಸ್ಯೆ? ಇಲ್ಲ, ನಾನೇನೈತಿ ಗಾರ್ಡನ್ನಾಗ ಹೋಗಿ ಆ ಪುಸ್ತಕ ಓದಿದ್ದು,
ಮತ್ತು ಬೇರೆ ಕಡೆ ಲೈಬ್ರರಿ ಹೋಗಿ ಪುಸ್ತಕ ಓದಿದ್ದು ಅದೆಲ್ಲ ರೂಢಿ ಮಾಡಿಬಿಟ್ಟಾರ. ಹಳೆ ಕಾಲ್ನಾಗ ಏನಿದ್ರ ವಾಟ್ ಎವರ್ ನಮ್ಮ ಕಡೆಯಿಂದ ಸಾಧ್ಯ ಇದ್ರೆ ಅಷ್ಟು ಇನ್ಫ್ರಾಸ್ಟ್ರಕ್ಚರ್ ಮ್ಯಾನೇಜ್ ಮಾಡೋದು ನಮ್ಮದು ಏನೈತಿ ಒಂದು ಪದ್ಧತಿ ಇದ್ರೆ ಅಂದ್ರೆ ಏನಿದೆಯೋ ಅದ್ರಲ್ಲಿ ಅಡ್ಜಸ್ಟ್ ಅದು ಮಾಡ್ಕೊಂಡು ಬದುಕಬೇಕು ಅಂತ. ಅಷ್ಟು ಆ್ಯಂಡ್ ಆ ಟೈಮ್ನಾಗ ಬೇರೆ ಅದೆಲ್ಲೋ ಹಂಗ ಅನ್ನಿಸ್ತಿರ್ಲಿಲ್ವಾ, ಅಯ್ಯೋ ಇಷ್ಟೊಂದು ಕಷ್ಟ ಸಮಸ್ಯೆ ಏನಪ್ಪ ಇದು ಹಂಗೆ, ಅಥವಾ ಬೇರೆ ಇನ್ನೇನೋ ತಗೋಬೇಕು ಅಂತಂದ್ರೂ ದುಡ್ಡಿಲ್ಲ ಕಾಸಿಲ್ಲ ಇರೋದೊಂದು ಇಲ್ಲ ಪುಟ್ಟ ಇಲ್ಲ ಮನೆ, ಆ ಟೈಮ್ ಆ ಥರದ ಏನೈತಿ ಬೇಸರ ಆ ಟೈಮ್ ಏನೈತಿ ಆ ಸಂತೋಷ ಇದ್ರ ಅದು ಏನೈತಿ ಅದರ ಮೇಲೆ ಸಂತೋಷ ಇದ್ರ ಆ ಟೈಮ್ನಾಗ ಏನೈತಿ ನಮ್ಗೇನು ಆ ಇದು ಏನು ಕಾಂಪಿಟಿಷನ್ ಟೈಪ್ ಇದ್ದಿದ್ದಿಲ್ಲ. ನಮ್ಮ ಕಡೆ ಈ ಬೇಕ್ರಿ ಆ ಬೇಕ್ರಿ ವಿ ಹ್ಯಾವ್ ಟು ನಮ್ಮ ಜೀವನ ನಿರ್ವಾಹ ಮತ್ತು ನಮ್ಮದು ರೆಗ್ಯುಲರ್ ಏನೈತಿ ಯಾವ ಕಾಲನಾಗ ಏನು ಮಾಡಬೇಕು, ಶೈಶವ ಕಾಲನಾಗ ಏನು ಮಾಡಬೇಕು, ಅದರ ಮೇಲೆ ಏನು ಮಾಡಬೇಕು. ಸೊ ಆ ಉದ್ದೇಶಕ್ಕೆ ನಾನೇನೈತಿ ನಮ್ಮದು ಏನೈತಿ ಚೈಲ್ಡ್ಹುಡ್ ನಾನೇನೈತಿ ಕಂಪ್ಲೀಟ್ ಮಾಡಿ ಐ ವಾಸ್ ನಾನು ಏನು ಅಡ್ಮಿಷನ್ ತೊಗೊಂಡಾರ ಆ ಸಿಡ್ನಮ್ ಕಾಲೇಜ್ನಾಗ. ಅಡ್ಮಿಷನ್ ತೊಗೊಂಡ್ಮೇಲೆ ನಮಗೆ ಹಿಂಗೆ ಅನ್ನಿಸ್ತದ ಕಿ ನಾನೇನೈತಿ ಅದರ ಜೊತೆಗೆ ಏನೇನು ಸ್ವಲ್ಪ ಮಾಡಬೇಕು. ಸೊ ನಾನೇನೈತಿ ಒಂದು ಅಕೌಂಟ್ಸ್ ಪಾರ್ಟ್ ಟೈಮ್ ಜಾಬ್ ಅಟ್ ದ 100 ರೂಪೀಸ್ ಸ್ಯಾಲರಿ ಪರ್ ಮಂತ್ ನಾನು ಮಾಡಕತ್ತಾರ. ಸೊ ಹೀಗಾಗಿ ಐ ಕಂಪ್ಲೀಟೆಡ್ ಮೈ ಗ್ರ್ಯಾಜುಯೇಷನ್. ಸೊ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಅಂದ್ರೆ ಆದ್ರೆ ಅದ್ರ ಜೊತೆಗೇನೆ ಅದು ಇದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡೇ ನೀವು ವಿದ್ಯಾಭ್ಯಾಸ ಮುಂದುವರ್ಸೋದ್ರಿ. ಮತ್ತು ನಮ್ಮ ತಂದೆಯವರು ಈ ದಲಾಲಿ ಕೆಲಸ ಮಾಡಕತ್ತಾರ, ಕಮಿಷನ್ ಏಜೆಂಟ್. ಸೊ ಕಮಿಷನ್ ಏಜೆಂಟ್ ಐತಿನ ಅದು ಸೇಮ್ ನಮ್ಮದು ಬಿಸ್ನೆಸ್ ಪ್ಲೇಸ್ ಮತ್ತು ನಮ್ಮ ಮನೆ ಅದು ಸಮೀಪ ಇದ್ರೆ. ಸೊ ಅದು ವೆರಿ ಅವ್ರು ನಮ್ಮ ತಂದೆಯವ್ರಿಗೆ ಏನೈತಿ ಹೋಗೋದು ಬರೋದು ಎಲ್ಲ ಸರಿ ಆಗ್ತದೆ. ಮತ್ತು ನಾನೇನೈತಿ ಆ ಸಿಟಿ ಬೋಲೆತು ಸೌತ್ನಾಗಿದ್ರೆ ನಮ್ಮ ಕಾಲೇಜನ್ನು ಸೌತ್ ಬಾಂಬೆ ಇದ್ರೆ. ಸೊ ಹೋಗೋದು ಬರೋದು ಏನು ನಮಗೆ ತೊಂದರೆ ಇದ್ದಿದ್ದಿಲ್ಲ. ಸೊ ಎಜುಕೇಷನ್ ನಾನೇನೈತಿ BCom ಹೆಂಗಾತನ ಮುಗಿಸಿದ್ರಿ ಮೇಲೆ ನಮ್ಮ ತಂದೆಯವ್ರು ಹೇಳಿದ್ರಿ ಇದು ಏನೋ ಸಾಕಿಲ್ಲ, ನೀವೇನೈತಿ ಇನ್ನೂ ನೀವು ಮುಂದೆ ಹೋಗಬೇಕು. ಆ ಮುಂದೆ ಹೋಗೋದು ಆ ಪ್ರಶ್ನೆಗೆ ನಾನೇನೈತಿ CA ಚಾರ್ಟರ್ಡ್ ಅಕೌಂಟೆನ್ಸಿ ನಾನು ಕೋರ್ಸ್ ಜಾಯಿನ್ ಮಾಡ್ಯಾರ. ಆ ಕೋರ್ಸ್ ಏನೈತಿ ಆ ಟೈಮ್ ಅದು ಭಾಳ ಡಿಫಿಕಲ್ಟ್ ಇದ್ರೆ, ಈಗ ಇನ್ನೂ ಡಿಫಿಕಲ್ಟ್ ಐತಿ, ಇನ್ನೂ ಕಷ್ಟನೇ ಐತಿ. ಆ ಟೈಮ್ ಬರೀ 3% ರಿಸಲ್ಟ್ ಬರ್ತದೆ. ಚಾರ್ಟರ್ಡ್ ಅಕೌಂಟೆಂಟ್ ಆಗ್ತಾರೆ ಅಂತಂದ್ರೆ ತುಂಬಾ ಬುದ್ಧಿವಂತರು ಇರ್ತಾರೆ, ತುಂಬಾ ಡೆಡಿಕೇಟಿವ್ ಆಗಿರ್ಬೇಕು ಅಂತ, ಲೆಕ್ಕದಲ್ಲಂತೂ ಪಕ್ಕಾ ಇರಬೇಕು ಅಂತ. ಆದರೆ ಏನಾತ 4 ವರ್ಷ ಆರ್ಟಿಕಲ್ಶಿಪ್ನಾಗ ಅದು ನಮ್ಮದು ಏನೈತಿ ಸ್ಟೈಪಂಡ್ ಇದ್ದಿದ್ದಿಲ್ಲ, ನಮಗೇನೈತಿ ಸಂಬಳ ಸಿಕ್ಕೋದಿಲ್ಲ. ಈಗೇನೈತಿ ಒಂದು ಕಾಯ್ದೆ ಬಂದಿದೆ, ಏನು ಆರ್ಟಿಕಲ್ಸ್ ಹುಡುಗರಿಗೆ ಏನು ಮಿನಿಮಮ್ ಇಷ್ಟೆಲ್ಲ ಕೊಡಬೇಕು. ಆ ಟೈಮ್ ಏನೈತಿ ಮಿನಿಮಮ್ ಏನು ಇದ್ದಿದ್ದಿಲ್ಲ. ಸೊ ಆ ಟೈಮ್ನಾಗ ನಾನೇನೈತಿ ಸ್ವಲ್ಪ ಪಾರ್ಟ್ ಟೈಮ್ ಜಾಬನ್ನು ಸ್ವಲ್ಪ ಮಾಡಕತ್ತಾರ. ಸೊ ಆ ಟೈಮ್ನಾಗ ನಾನೇನೈತಿ ಇದು ಎಲ್ಲ ಸ್ವಲ್ಪ ಬಿಸ್ನೆಸ್ಸು, ಪಾರ್ಟ್ ಟೈಮ್ ಜಾಬು. ಇನ್ನೂ ಒಂದು ಸರ್ಪ್ರೈಸಿಂಗ್ ಒಂದು ಇದು ಆ ಟೈಮ್ ಹೊಸ ಒಂದು ಅಲ್ಲಿ ಒಬೇರೋ ಹೋಟೆಲ್ ಆತ, ಅದು ನರಿಮನ್ ಪಾಯಿಂಟ್ನಾಗ. ಅಲ್ಲೇ ಆ ಶಾಪಿಂಗ್ ಕಾಂಪ್ಲೆಕ್ಸ್ ಇದ್ರೆ, ಆ ಶಾಪಿಂಗ್ ಕಾಂಪ್ಲೆಕ್ಸ್ನಾಗ ಒಂದು ಟೆಕ್ಸ್ಟೈಲ್ ಶೋರೂಮ್ನಾಗ ನಾನು ಅಕೌಂಟ್ ಬರಾಕತ್ತಾರ. ಅದು 100 ರೂಪೀಸ್ ಸ್ಯಾಲರಿ ನಮಗೆ ಅಲ್ಲೇ ಸಿಗ್ತದೆ. ನೀವು ಈ ಮುಂಬೈ ಟು ಹುಬ್ಬಳ್ಳಿ ಜರ್ನಿ ಹೇಗಿತ್ತು, ಹೇಗೆ ಬಂದ್ರಿ, ಯಾಕೆ ಬಂದ್ರಿ, ಅಲ್ಲಿಂದ ಇಲ್ಲಿಗೆ ಬಂದು ಜೀವನ ಕಟ್ಕೊಂಡ್ರಿ? ಸೊ ಈ ವಿಷಯನ ನೆನ್ಪು ಮಾಡ್ಕೊಳ್ಳೋದಾದ್ರೆ ಮುಂಬೈನಾಗ ನಮ್ಮದು ಏನೈತಿ ಸೋಷಿಯಲ್ ಆ್ಯಕ್ಟಿವಿಟಿ ಭಾಳ ಆಗಿದ್ರಿ. ಸೋಷಿಯಲ್ ಆ್ಯಕ್ಟಿವಿಟಿ ಭಾಳ ಆಗಿದ್ರ ಮೇಲೆ ಸ್ವಲ್ಪ ನಮ್ಗೇನೈತಿ ಪೊಲಿಟಿಕಲ್ ನಮ್ಮ ಸಮಾಜಿಂದ ಒಂದು ಪ್ರೆಸಿಡೆಂಟ್ ಇದ್ರು, ನಾನು ಸೆಕ್ರೆಟರಿ ಇದ್ರು. ಅವರು ಮೇಯರ್ ಆತ, ಬಾಂಬೆ ಮೇಯರ್. ಅವ್ರು ಬಾಂಬೆ ಮೇಯರ್ ಆದಮೇಲೆ ನಮ್ಮದು ಮೀಟಿಂಗ್ ಎಲ್ಲ ಅಲ್ಲೇ ಆಗಾಕತ್ತಾರ. ಸೊ ಆ ಟೈಮ್ 1 ವರ್ಷ ನಮಗೆ ಮತ್ತೆ ಸ್ವಲ್ಪ ಆ ಪೊಲಿಟಿಕ್ಸ್ದು ಸ್ವಲ್ಪ ಚಟ ಬಿತ್ತು. ಆ್ಯಂಡ್ ಆ ಉದ್ದೇಶನಾಗ ನಮ್ಮದು ಎಜುಕೇಷನ್ CA ಫೈನಲ್ CA ನಮ್ಮದು ಆಗಿಲ್ಲ. ಐ ಕುಡ್ ನಾಟ್ ಕ್ಲಿಯರ್. ನಮ್ಮದು ಏನೈತಿ ಫೈನಲ್ ಎಕ್ಸಾಮ್ ಕ್ಲಿಯರ್ ಆಗೋದು
ಕಷ್ಟ ಆತ. ಕಷ್ಟ ಆದ ಮೇಲೆ ಏನು ಚಾರ್ಟರ್ಡ್ ಅಕೌಂಟೆನ್ಸಿ ಎಕ್ಸಾಮ್ ಈಸ್ ಸಚ್, ಅದಕ್ಕೆ ನೀವು ಏನೈತಿ ಯಾವ ಕಾಲನಾಗ ಇಟ್ ಈಸ್ ಅದು ನಮ್ಮದು ಒಂದು ಸಲಹೆ ಐತಿ ಎಲ್ಲ ಯಂಗ್ಸ್ಟರ್ಗೆ, ಯಾವ ಕಾಲನಾಗ ನೀವೇನು ಮಾಡ್ತಾರ ಅದು ಅಷ್ಟನ್ನು ಮಾಡಬೇಕು. ಯಾವಾಗ ನೀವು ಎಜುಕೇಷನ್ನಾಗಿದ್ರೆ ಸ್ಟಡಿ ಮಾಡಕತ್ತಾರ, ನೀವು ಏನೈತಿ ಎಜುಕೇಷನನ್ನು ಕಾನ್ಸಂಟ್ರೇಟ್ ಮಾಡಬೇಕು. ನೀವು ಎಜುಕೇಷನ್ ಜೊತೆ ಸೋಷಿಯಲ್ ವರ್ಕು ಇದು ಅದೆಲ್ಲ ಮಾಡಿದ್ರ ಮೇಲೆ ಏನಾಗ್ತದೆ, ಕಷ್ಟ ಆಗ್ತದೆ. ಸೊ ಎಜುಕೇಷನ್ನಾಗ ಸ್ವಲ್ಪ ಇದು ಆದಮೇಲೆ ನಾನು ಡಿಪ್ರೆಸ್ ಆಗಿಬಿಟ್ಟಾರ. ಯಾಕೆ ಫೇಲ್ ಆಗಿದ್ರಿ, ಫೇಲ್ ಏನು ನಂದು ಏನು ಕ್ಲಿಯರ್ ಆಗಿಲ್ಲ, ಎಕ್ಸಾಮ್ ಕ್ಲಿಯರ್ ಆಗಿಲ್ಲ. ಸೊ ಈಗ ಏನೈತಿ ಆ ಸೋಷಿಯಲ್ ವರ್ಕ್ನಾಗ ನಮ್ಮದು ಅಲ್ಲೇ ಬಾಂಬೆನಾಗ ಹೆಸರಿದ್ರು. ಮತ್ತೇನೈತಿ ತಂದೆಯವ್ರದ್ದು ಏನೈತಿ ಅದು ನಮ್ಮದು ಏನು ಈ ಫ್ಯಾಮಿಲಿನಾಗ ಫೈನಾನ್ಷಿಯಲ್ ಸಪೋರ್ಟ್ ಅಷ್ಟು ಇದ್ದಿದ್ದಿಲ್ಲ. ಸೊ ನಾನೇನೈತಿ ಹೆಸರು ದೊಡ್ದು ಮತ್ತು ಯಾವುದೇ ಕೆಲಸ ಮಾಡೋದು ಇದ್ರೆ ಸೊ ದೆರ್ ವಾಸ್ ನೋ ಇದು ಸಪೋರ್ಟ್. ನಮ್ಮ ತಂದೆಯವ್ರು, ನಮ್ಮ ಬ್ರದರ್ ಇನ್ ಲಾ, ನಮ್ಮ ಸಿಸ್ಟರ್ಸ್, ಒಂದು ಸಿಸ್ಟರ್ ವಾಸ್ ಸಿ ವಾಸ್ ಇನ್ ಹುಬ್ಳಿ. ಸೊ ಆ ಕಾಲನಾಗ ಏನೈತಿ ಎಕ್ಸಾಮ್ನಾಗ ಇವನ್ ಗ್ರ್ಯಾಜುಯೇಷನ್ ಇದ್ರೆ ನಮ್ಮದು PUC ಇದ್ರೆ ಆ ಟೈಮ್ನಾಗ ನಾನು ಎಕ್ಸಾಮ್ ಓದಿದ್ದು ಸಲುವಾಗಿ ಬಿಫೋರ್ ಎಕ್ಸಾಮ್ 1 or 2 months ನಾನು ಹುಬ್ಳಿ ಬಂದೆ. ಆ ಟೈಮ್ ಏನೈತಿ ಕಮ್ಯುನಿಕೇಷನ್ ವಾಸ್ ಜೀರೋ. ಕಮ್ಯುನಿಕೇಷನ್ನಾಗ ಏನೈತಿ ಮೊಬೈಲ್ ಇದ್ದಿದ್ದಿಲ್ಲ. ಸೊ ನಾನು ಏನೈತಿ ಬಿಫೋರ್ ಎಕ್ಸಾಮ್ 2 months ನಾನು ಹುಬ್ಳಿ ಬಂದು ಓದಿದ್ದು ನಮ್ಮದು ಏನೈತಿ ನಮಗೆ ಸ್ವಲ್ಪ ಸರಳ ಆಗಬೇಕು, ನಾನೇನೈತಿ ಎಕ್ಸಾಮ್ ಕ್ಲಿಯರ್ ಮಾಡಬೇಕು, ಅದರ ರೂಢಿ ಇದ್ರೆ ಹುಬ್ಳಿಗೆ ಹೋಗೋದು ಬರೋದು ಫಾರ್ ದಿ ಕ್ಲಿಯರಿಂಗ್ ದ ಎಕ್ಸಾಮ್. ಸೊ ಆ ರೂಢಿ ಇದ್ರೆ ಆದ್ರೆ ನಮ್ಮ ಮಾವಾರ, ನಮ್ಮ ಸಿಸ್ಟರ್ಸ್ ಹಸ್ಬೆಂಡ್, ನಮ್ಮ ಬ್ರದರ್ ಇಲ್ಲೋ ಅವ್ರು ನಮಗೆ ಹೇಳಿದ್ರಿ ನೀವು ಹುಬ್ಳಿ ಬಂದುಬಿಡ್ರಿ. ಆ ಹುಬ್ಳಿ ಬಂದ ಮೇಲೆ ನಿಮ್ಗೆ ಏನೈತಿ ಇಲ್ಲಿ ಅವಕಾಶ ಐತಿ, ನಾನು ಎಲ್ಲ ಸಪೋರ್ಟ್ ಮಾಡ್ತಾರೆ, ಅದು ನಮ್ಮ ಜವಾಬ್ದಾರಿ ಐತಿ. ಆ ಉದ್ದೇಶಕ್ಕೆ ನಾನೇನೈತಿ ನಮ್ಮ ಹೆಸರು ದೊಡ್ದ, ಆದ್ರೆ ಸಣ್ಣ ಪುಟ್ಟ ಕೆಲಸ ಮಾಡಿದ್ರಿ ನಮಗೇನೈತಿ ಅದು ಸೂಟ್ ಆಗೋದಿಲ್ಲ. ಆ ಉದ್ದೇಶಕ್ಕೆ ನಾನು ಹುಬ್ಳಿ ಬಂದಿದ್ದೆ. ಹುಬ್ಳಿ ಬಂದ ಮೇಲೆ ಏನೇನೆಲ್ಲ ಶುರು ಮಾಡಿದ್ರಿ? ನಮ್ಮ ಸಿಸ್ಟರು ಮತ್ತು ನಮ್ಮ ಬ್ರದರ್ ಇಲ್ಲೋ ಅವ್ರದ್ದು ಏನೈತಿ ಕನ್ಫೆಕ್ಷನರಿ ಅಂಗಡಿ ಇತ್ತು. ಸೊ ಈಗೇನೈತಿ ಕನ್ಫೆಕ್ಷನರಿ. ಸೊ ಕನ್ಫೆಕ್ಷನರಿ ಅಂಗಡಿನಾಗ ನಾನು ಟ್ರೈನಿಂಗ್ ತೊಗೊಂಡಾರ. ಸೊ ನಮ್ಮ ತಂದೆಯವರು ನಮಗೆ ಟ್ರೈನಿಂಗ್ ಕೊಟ್ಟಾರ. ಇನ್ನೂ ಒಂದೇನಿದ್ರೆ ನಾನೇನೈತಿ ಬಾಂಬೆನಾಗ ಹಾಸ್ಟೆಲ್ನಾಗಿದ್ರೆ, ಸೊ ಅಲ್ಲೇನೈತಿ ಸ್ವಲ್ಪ ರಿಲ್ಯಾಕ್ಸ್ ಲೈಫ್ ಇದ್ರೆ, ಏನು ಆರಾಮ ಹೋಗೋದು ಬರೋದು, ಆಫೀಸ್ ಹೋಗೋದು. ಇಲ್ಲೇನೈತಿ ಕೆಲಸ, ನಮ್ಮ ತಂದೆಯವರು ಭಾರಿ ಡಿಸಿಪ್ಲಿನ್ ಇದ್ರೆ, ಅವ್ರೇನೈತಿ ಕೆಲಸ ಮಾಡೋದು ಟೈಮ್ನಾಗ ಕೆಲಸ ಮಾಡಬೇಕು, ಹಾನೆಸ್ಟಿಲಿ ಮಾಡಬೇಕು, ಅದೆಲ್ಲ ನಮಗೆ ಭಾಳ ಅವ್ರ ಕಡೆ ಇದು ಬಂದಿದೆ. ಆಮೇಲೆ ಅವ್ರು ನಮಗೆ ಹೇಳಿದ್ರಿ ಹಿಂಗೆ ನಿಮ್ಗೆ ಏನೈತಿ ನಾನು ಅಡಿಕೆ ಬಿಸ್ನೆಸ್ಸು ಮಾಡಿಕೊಡು. ಆ ಟೈಮ್ ನಮ್ಮದು ಏನೈತಿ ಅಡಿಕೆ ಬಿಸ್ನೆಸ್ಲಿಂದ ನಮ್ಮದು ಸ್ಟಾರ್ಟ್ ಆಗಿದೆ. ಸೊ ಹಿಂಗೆ ಶುರುವಾಯಿತು, ಉದ್ಯಮ ಮಾಡೋದಕ್ಕೆ ಶುರು ಮಾಡಿದ್ರಿ, ಬಿಸ್ನೆಸ್ ಮಾಡೋದಕ್ಕೆ ಶುರು ಮಾಡಿದ್ರಿ. ಬಿಸ್ನೆಸ್ಸಲ್ಲಿ ಸಕ್ಸಸ್ ಕೂಡ ಆಗ್ತೀರಿ, ಸಾಕಷ್ಟು ಉದ್ಯಮಗಳನ್ನು ಮಾಡ್ತೀರಿ. ಏನೆಲ್ಲ ಮಾಡಿದ್ರಿ ಸರ್? ಇಲ್ಲ ನೋಡ್ರಿ ಮೇಡಮ್, ಸಕ್ಸಸ್ ಐತಿನ ಇಟ್ ವಿಲ್ ನಾಟ್, ಅದೇನೈತಿ ತುರಂತಾಗಿ ಬರುವುದಿಲ್ಲ. ನಿಜ ತುರಂತಾಗಿ ಬರುವುದಿಲ್ಲ. ಅದಕ್ಕೇನೈತಿ ಸ್ಲೋ ಸಣ್ಣ ಪ್ರಮಾಣನಾಗ ಕೆಲಸ ಮಾಡ್ಕೊಂಡು ಹೋದ ಮೇಲೆ ಇದು ಬರ್ತದೆ. ನಾನು 1974 ನಾನು ಹುಬ್ಳಿ ಬಂದಿದ್ದೆ. ಹುಬ್ಳಿ ಬಂದಮೇಲೆ 75 ನಮ್ಮ ಮದುವೆ ಆಗಿದ್ರಿ. ನಮ್ಮ ಮದುವೆ ಐತಿನ ಅದು ಆಗಿದ್ರಿ. ಅವ್ರದ್ದು ಹೆಸರು ರಮೀಲಾ. ಅವ್ರೇನೈತಿ ಅವರು ಹುಟ್ಟಿದ್ರಿ ಕೇರಳನಾಗ, ಕೊಚ್ಚಿನ್ ಎರ್ನಾಕುಲಂ. ಮತ್ತು ಅವರು ಗುಜರಾತಿ. ಇಟ್ ಈಸ್ ಅರೇಂಜ್ ಮ್ಯಾರೇಜ್. ಇಟ್ ವಾಸ್ ಅರೇಂಜ್ ಮ್ಯಾರೇಜ್. ಸೊ ಅವ್ರೇನೈತಿ ತಮ್ಮ ತಂದೆ ಅವ್ರ ಕಡೆ ಅವರು ಕೆಲಸ
ಅದೆಲ್ಲ ಟೆಕ್ಸ್ಟೈಲ್ದು ಕೆಲಸ ಮಾಡಿದ್ರಿ. ಅವ್ರದ್ದು ತಂದೆ ಅವ್ರದ್ದು ಏನೈತಿ, ಏನೋ ಒಂದು ಜಾಬ್ ಇದ್ರೆ ಅದು ಜಾಬ್ ರಿಟೈರ್ಡ್ ಆದಮೇಲೆ ಅವ್ರೇನೈತಿ ಆ ಫ್ಯಾಮಿಲಿಗೆ ವಾಸ್ ಅ ಬ್ಯಾಕ್ ಬೋನ್. ಸೊ ಅವ್ರೇನೈತಿ ಹುಬ್ಳಿ ಬಂದ ಮೇಲೆ ನಮಗೆ ಜಾಯಿನ್ ಆತ. ಜಾಯಿನ್ ಆದಮೇಲೆ ಅದು ಏನೈತಿ ಕೇರಳ ಕಲ್ಚರ್, ಈ ಏನೈತಿ ಲೇಡೀಸ್ ನಮ್ಮ ಹೆಣ್ಮಕ್ಳು ಅವರು ಖಾಲಿ ಇರಂಗಿಲ್ಲ. ಸೊ ಅವ್ರು ನಮಗೆ ಹೇಳಿದ್ರಿ, ನಾನು ಏನೈತಿ ಸ್ಟೇಟ್ ಬ್ಯಾಂಕು ಇಲ್ಲ ಮತ್ತು ಬ್ಯಾಂಕ್ ಸರ್ವೀಸು ಎಲ್ಲ ನಾನು ಜಾಯಿನ್ ಮಾಡ್ತಾರೆ. ಅವ್ರಿಗೇನೈತಿ ನಮ್ಮ ಬಿಸ್ನೆಸ್ನಾಗ ಬರೋದು ಜಾಯಿನ್ ಆಗೋದು ಏನು ಐಡಿಯಾ ಇದ್ದಿದ್ದು, ಆಸೆ ಇದ್ದಿದ್ದು. ಆದ್ರೆ ನಮ್ಮ ಮಾವಾರು ಹೇಳಿದ್ರಿ, ಇಲ್ಲ ನೀವು ಏನೈತಿ ಬ್ಯಾಂಕ್ ಸರ್ವೀಸ್ನಾಗ ಹೋದ ಕೂಡಲೇ ಅದರ ಬಲ್ಲಿ ನೀವು ಇವ್ರ ಜೋಡಿ ಸ್ವಲ್ಪ ಬಿಸ್ನೆಸ್ ಮಾಡಿರಿ. ಸೊ ಅವ್ರು ನಮಗೆ ಜಾಯಿನ್ ಆಗಿದ್ರಿ. ಮತ್ತು ಅದು ಕೇರಳ ಕಲ್ಚರ್ನಾಗ ಮತ್ತು ಅವ್ರಿಗೇನೈತಿ ಸಾಕಷ್ಟು ಬಾಂಬೆಲಿಂದ ಕೊಚ್ಚಿನ ಎಲ್ಲ ಸ್ವಲ್ಪ ವ್ಯಾಪಾರ ಮಾಡೋದು ಅವ್ರಿಗೆ ಡೇರಿಂಗ್ ಇದ್ದರು. ಸೊ ಆ ಡೇರಿಂಗ್ನಾಗ ವಿ ಬೋತ್ ಹ್ಯಾವ್ ಜಾಯಿನ್. ನಾನು ಎರಡು ಕಡೆ ಸ್ವಲ್ಪ ಸ್ಲೋಲಿ ಅಂತ ಬಿಸ್ನೆಸ್ಸು ಡೆವಲಪ್ ಮಾಡ್ಯಾರ. ಓಕೆ. ಸೊ ಹೇಗೆ ಈಗ ಇದ್ದಿದ್ದೇ ತುಂಬ ಕಡು ಕಷ್ಟದಲ್ಲಿ ಇದ್ದಂಥವ್ರು ಬಾಲ್ಯದಲ್ಲಿ ಓದಬೇಕು ಅನ್ನೋ ತುಂಬ ಆಸೆ ಇತ್ತು, ಬಟ್ CA ಕಂಪ್ಲೀಟ್ ಮಾಡೋದಕ್ಕೆ ಆಗಲಿಲ್ಲ, ತುಂಬಾ ಕಷ್ಟ ಆಯಿತು. ಯಾಕಂತಂದರೆ ಅದ್ರ ಜೊತೆಗೆ ವಿದ್ಯಾಭ್ಯಾಸದ ಜೊತೆಗೆ ಉದ್ಯೋಗನೂ ಮಾಡಬೇಕು, ಬಿಸ್ನೆಸ್ಸು ಮಾಡಬೇಕು ಅಂತ ಕೈ ಹಾಕ್ತೀರಿ. ಸೊ ಇದೆಲ್ಲದರ ಜೊತೆಗೆ ಹುಬ್ಬಳ್ಳಿಗೆ ಬರ್ತೀರಿ, ಇಲ್ಲೇ ನೆಲೆ ಕಂಡ್ಕೊಳ್ಬೇಕು ಅಂದ್ಕೊಳ್ತೀರಿ, ಮದುವೆನೂ ಆಗುತ್ತೆ, ಉದ್ಯಮವನ್ನು ಕೂಡ ಶುರು ಮಾಡ್ತೀರಿ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಿ. ಏನು ಬಿಸ್ನೆಸ್ಸು, ಯಾವ ರೀತಿಯಾಗಿ ಸಕ್ಸಸ್ ಸಿಕ್ತು ಹಾಗಾದರೆ ಬಿಸ್ನೆಸ್ಸಲ್ಲಿ ಅಂತ? ಇಲ್ಲ, ಬಿಸ್ನೆಸ್ನಾಗ ಇದು ನಮ್ಮದು ಬಿಟಲರ್ಸ್ ಬಿಸ್ನೆಸ್ಸು, ಆಮೇಲೆ ನಮ್ಮದು ಕಡ್ಡಿಪೆಟ್ಟಿಗೆ ಬಿಸ್ನೆಸ್ ನಾನು ಮಾಡಿದ್ರಿ. ಕಡ್ಡಿಪೆಟ್ಟಿಗೆ ಬಿಸ್ನೆಸ್ ಮಾಡಿದ್ರ ಮೇಲೆ ಎಲ್ಲ ಅಡ್ಡಾಡೋದು, ಮಾರ್ಕೆಟಿಂಗ್ ಮಾಡೋದು. ನಾನೇನೈತಿ ಬಾಂಬೆನಾಗಿದ್ರೆ ಆ ಟೈಮ್ ಒಂದು ಥಾಮ್ಸನ್ ಅಸೋಸಿಯೇಷನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದ್ರೆ ಅವ್ರೇನೈತಿ ಯಾವುದೋ ಪ್ರಾಡಕ್ಟ್ ಅವ್ರೇನೈತಿ ಲಾಂಚ್ ಮಾಡೋದು ಮುಂಚೆ ಅವರು ಸರ್ವೆ ಮಾಡ್ತಾರೆ. ಸೊ ಆ ಸರ್ವೆ ಕೆಲಸ ಐತಿನ ನಾನು ಪ್ರತಿ ಶಾಪ್ಗೆ ಹೋಗಿ ವೆಂಡರ್ ಕಡೆ ಹೋಗಿ ಮಾಡಿದ್ರಿ. ಸೊ ಡಿಸ್ಟ್ರಿಬ್ಯೂಷನ್, ಮಾರ್ಕೆಟಿಂಗ್ ಅದು ಸ್ವಲ್ಪ ನಮಗೆ ಒಂದು ಐಡಿಯಾ ಬಂದಿದೆ. ಈವನ್ ಅಲ್ಲೇ ಬಾಂಬೆನಾಗ ಮುಂಬೈನಾಗ ನಮ್ಮದು ಏನೈತಿ ಕಾಲೇಜ್ ಕಾಲ್ನಾಗ 1 month 2 months ವೆಕೇಶನ್ ಇರೋದು. ಆ ಟೈಮ್ ವೆಕೇಶನ್ನಾಗ ಏನೈತಿ ಹಿಲ್ ಸ್ಟೇಷನ್ ಹೋಗೋದು ಇದು ಏನೈತಿ ಅವಕಾಶ ಇದ್ದಿದ್ದಿಲ್ಲ, ಮತ್ತು ಅಷ್ಟೇನು ಇದ್ದಿದ್ದಿಲ್ಲ. ಸೊ ಆ ಟೈಮ್ನಾಗ ಏನೈತಿ ನಮ್ಮದು ಏನೈತಿ ದೊಡ್ಡ ಬ್ಯಾಂಕ್ಗಳು ಆ ಟೈಮ್ ಸೋಷಿಯಲ್ ಮೀಡಿಯಾ ಇದ್ದಿದ್ದಿಲ್ಲ, ಕಂಪ್ಯೂಟರ್ ಇದ್ದಿದ್ದಿಲ್ಲ, ಆಲ್ ಮ್ಯಾನ್ಯುವಲ್ ವರ್ಕ್. ಸೊ ಅವರು ಏನೈತಿ ಆ ವೆಕೇಶನ್ ಟೈಮ್ನಾಗ ಹುಡುಗರಿಗೆ ಕಾಲೇಜ್ ಹುಡುಗರಿಗೆ ರಿಕ್ರೂಟ್ ಮಾಡ್ತಾರೆ. ಸೊ ನಾನೇನೈತಿ 2 months ಆ ಬ್ಯಾಂಕ್ ಆಫ್ ಬರೋಡ ಹೆಡ್ ಆಫೀಸ್ನಾಗ ಫೋರ್ಟ್ನಾಗ ನಾನು ಕೆಲಸ ಮಾಡ್ಯಾರ. ಅಲ್ಲಿ ಜಸ್ಟ್ ಅಕೌಂಟ್ಸ್ ಅವ್ರ ಕ್ಲರಿಕಲ್ ಬಿಸ್ನೆಸ್ ಇದು ಮಾಡಿ ಹೆಂಗಾತನ ರೊಕ್ಕ ಹೆಂಗೆ ಗಡ್ಸೋದು ಏನೇನು ಬಂತನ ನಾನು ಅದು ಮಾಡ್ಕೊಂಡು ಹೋಗಿದ್ದೆ. ಸೊ ಹುಬ್ಳಿ ಬಂದ ಮೇಲೆ ಸ್ವಲ್ಪ ಕೆಲಸ ಮಾಡೋದು ನಮಗೆ ರೂಢಿ ಇದ್ರೆ, ಮಾರ್ಕೆಟಿಂಗು, ಸಪ್ಲೈ ಮಾಡೋದು, ಡೋರ್ ಡೆಲಿವರಿ ಕೊಡೋದು. ಮತ್ತು ಬಾಂಬೆ ಕಲ್ಚರ್, ನನ್ನ ಬಾಂಬೆ ಕಲ್ಚರ್ನಾಗಿದ್ರೆ. ಸೊ ಬಾಂಬೆ ಕಲ್ಚರ್ ಮತ್ತು ನಮ್ಮದು ಸ್ವಲ್ಪ ನಾರ್ತ್ ಕರ್ನಾಟಕನಾಗ ಸ್ವಲ್ಪ ಡಿಫ್ರೆನ್ಸ್. ಸೊ ನಮ್ಮದು ಏನೈತಿ ಆ್ಯಂಡ್ ಪರ್ಟಿಕ್ಯುಲರ್ಲಿ ನಮ್ಮದು ಏನೈತಿ ಲವಾನಾ ಕಮ್ಯುನಿಟಿ ವಿ ಟೇಕ್ ರಿಸ್ಕ್. ನಾನೇನೈತಿ ರಿಸ್ಕ್ ತೊಗೊಳ್ತಾರೆ, ಏನಾಗ್ತೈತೆ ನೋಡೋನು, ಫಸ್ಟ್ ಸ್ಟಾರ್ಟ್ ಮಾಡೋನು. ಸೊ ನಮಗೇನೈತಿ ಜನಾಗೆ ಒಂದು ಮಾತು ಹೇಳೋದು, ನೀವೇನೈತಿ ಮುಂದೇನಾಗ್ತೈತೆ ವಿಚಾರ ಮಾಡಬೇಡ. ನಿಮ್ಮ ಮನಸ್ಸಿನಾಗ ವಿಚಾರ ಬಂತನ ಯು ಹ್ಯಾವ್ ಟು ಕಂಪ್ಲೀಟ್ ಇಟ್. ನಿಮ್ಮ ಟಾರ್ಗೆಟ್ ಇಟ್ಕೋಬೇಕು. ಮತ್ತು ನಮ್ಮ ನಮ್ಮ ಮಾವಾರು ನಮಗೆ ಹೇಳಿದ್ರಿ, ನೋಡ್ರಿ ಈಗ ನಿಮ್ಮದು ಮದುವೆ ಆಗಿದ್ರಿ, ನಮ್ಮದು ಏನೆಲ್ಲ ಫ್ರೆಂಡ್ಸ್ ಬಾಡಿದ್ರೆ ಬಾಂಬೆನಾಗ ಅವರೆಲ್ಲ CA ಆಗಿಬಿಟ್ಟಾರ. ಆ್ಯಂಡ್ ಐ ಹ್ಯಾವ್ ಎಂಜಾಯ್ಡ್ ಮೈ ಕಾಲೇಜ್ ಲೈಫ್ ಆಲ್ಸೋ. ಅವ್ರು ಹೇಳಿದ್ರಿ ಮದುವೆ ಆದ ಮೇಲೆ ಇಮ್ಮಿಡಿಯೇಟ್ಲಿ ಮದುವೆ ಬಾಂಬೆ ಆಗಿದ್ರಿ, ನೀವು ಇಮ್ಮಿಡಿಯೇಟ್ಲಿ ನಿಮ್ಮ ಬಿಸ್ನೆಸ್ನಾಗ ಬರಬೇಕು. ನೀವೆಲ್ಲೇ ಹಿಲ್ ಸ್ಟೇಷನ್ ಹೋಗೋದು ಬೇಡ, ಎಲ್ಲೇ ಬೇಡ, ದಿಸ್ ಈಸ್ ದ ಹಿಲ್ ಸ್ಟೇಷನ್. ನೀವೇನೈತಿ
ದುಡಿಬೇಕು, ನೀವು ರೊಕ್ಕ ಗಳಿಸ್ಬೇಕು. ದಟ್ ಈಸ್ ಎಟ್ ಪ್ರೆಸೆಂಟ್ ಅವ್ರ ನಿಮ್ದೇನು ಮಕ್ಸದ್. ಎಟ್ ಪ್ರೆಸೆಂಟ್ ನಿಮ್ಮೇನೈತಿ ತಲೆಯಾಗೆ ಏನು ಇರಬೇಕು, ನಾನು ಏನೇನು ಮಾಡಿದ್ರಿ ಅದು ಬಿಟ್ಬಿಡೋದು. ಈಗ ನೀವೇನೈತಿ ಈ ಬಿಸ್ನೆಸ್ ಮಾಡಿರಿ. ಸೊ ಸ್ಲೋಲಿ ನಮ್ಮದು ಏನು ಸೇಫ್ಟಿ ಮ್ಯಾಚೀಸ್, ಬಿಟಲ್ ನಟ್ಸು, ಬಡಿ ಸೋಪ್ ಹಿಂಗೆ ಒನ್ ಬಿಸ್ನೆಸ್ ಬಂತು. ಬಿಸ್ನೆಸ್ ಬಂದ ಮೇಲೆ ನಾನು ಮತ್ತು ನಮ್ಮ ಮನೆಯವರು, ನಾನು 25 ವರ್ಷ ನಾನೇನೈತಿ ಭಾಳ ಕಷ್ಟ ತಗೊಂಡು ವಿ ಹ್ಯಾವ್ ಡನ್ ಅ ವರ್ಕ್. ಬಿಸ್ನೆಸ್ ಕ್ಲಿಕ್ ಆಯಿತು, ಸಕ್ಸಸ್ ಸಿಕ್ತು, ಹಣ ಕೂಡ ಬರೋದಕ್ಕೆ ಶುರುವಾಯಿತು, ಹ್ಯಾಪಿ ಲೈಫ್, ಹ್ಯಾಪಿ ಫ್ಯಾಮಿಲಿ. ಆದರೆ ಎಲ್ಲೋ ಒಂದು ತುಡಿತಾ ಇತ್ತು, ಒಂದು ಸಮಾಜ ಸೇವೆ ಮಾಡಬೇಕು, ಜನರಿಗೆ ಏನಾದರೂ ಒಂದು ಕಷ್ಟಕ್ಕೆ ನೆರವಾಗಬೇಕು ಅಂತ. ಸೊ ಆರಾಮಾಗಿ ಇರೋದರ ಹೊರತಾಗಿಯೂ ಕೂಡ ನಮಗೆ ಬಂದದ್ದನ್ನು ಜನರಿಗೆ ಕೊಡಬೇಕು. ಅದರಲ್ಲೂ ನೀವು ಎಲ್ಲಿ ವಾಸ ಇದ್ದೀರಿ, ಹುಬ್ಬಳ್ಳಿಯ ಜನತೆಗೆ ಅಂದರೆ ಕರ್ನಾಟಕದ ಜನತೆಗೆ ಮಾಡಬೇಕು. ಹೋಗಿ ನೀವು ಮುಂಬೈಯಲ್ಲಿ ಸೇವೆ ಮಾಡಬೇಕು ಅಂತ ಹೋಗಲಿಲ್ಲ, ಪುನಃ ಇಲ್ಲಿ ಎಲ್ಲಿರ್ತೀನೋ ಅಲ್ಲೇ ಮಾಡಬೇಕು, ಇಲ್ಲಿಯ ಜನಕ್ಕೆ ಮಾಡಬೇಕು ಅಂತ ಸಮಾಜ ಸೇವೆ ಮಾಡೋದಕ್ಕೆ ಶುರು ಮಾಡಿದ್ರಿ. ಒಂದಷ್ಟು NGOಗಳಿಗೂ ಮೊದಲು ಸಹಾಯ ಮಾಡ್ತೀರಿ, ಆಮೇಲೆ ನಿಮ್ಮದೇ ಒಂದು NGO ಶುರು ಮಾಡ್ತೀರಿ 2008ರಲ್ಲಿ. ಇಲ್ಲ, 2008ನಲ್ಲಿ ಈ ಉದಯಪುರ್ನಾಗ ನಾರಾಯಣ್ ಸೇವಾ ಸಂಸ್ಥಾನ್ ಟ್ರಸ್ಟ್ ಐತಿ. ಹಳೆ ಕಾಲನಾಗ ಏನೈತಿ ಪೋಲಿಯೋ ಅಫೆಕ್ಟೆಡ್, ಪೋಲಿಯೋದು ಏನೈತಿ ಭಾಳ ಏನು ಪ್ರಾಬ್ಲಮ್ ಇದ್ರೆ, ಸೊ ನಾರಾಯಣ್ ಸೇವಾ ಸಂಸ್ಥಾನ್ ಉದಯಪುರ್ ಅವರು ನಮ್ಮಲ್ಲೇ ಒಂದು ಕ್ಯಾಂಪ್ ಮಾಡ್ಯಾರ. ಆ ಕ್ಯಾಂಪ್ ಮಾಡಿದ್ರ ಮೇಲೆ ಏನೈತಿ ನಮಗೆ ಗೊತ್ತಾತ, ಅವರು ಏನೈತಿ ಉದಯಪುರ್ನಾಗ ಯಾರಿಗೆ ಪೋಲಿಯೋ ಅಫೆಕ್ಟೆಡ್ ಇದ್ರೆ, ಹ್ಯಾಂಡಿಕ್ಯಾಪ್ ಇದ್ರೆ ಅವ್ರಿಗೇನೈತಿ ಫ್ರೀ ಕೊಡ್ತಾರೆ. ಅವ್ರಿಗೇನು ಫ್ರೀ ಟ್ರೀಟ್ಮೆಂಟು, ಫ್ರೀ ಮೆಡಿಸಿನು, ಅವ್ರಿಗೇನೈತಿ ಇರೋದು ವ್ಯವಸ್ಥೆ ಎಲ್ಲ ಫ್ರೀ. ಅವ್ರ ಜೋಡಿ ಏನು ಗೆಸ್ಟ್, ಅವ್ರ ಜೋಡಿ ಏನು ಅವ್ರದ್ದು ರಿಲೇಟಿವ್ಸ್ ಬರ್ತಾರೆ, ಅವರು ಏನೈತಿ ಅವ್ರಿಗೆ ಫ್ರೀ ಸೇವೆ ಕೊಡ್ತಾರೆ. ಮತ್ತು ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ನಾರಾಯಣ್ ಸೇವಾ ಸಂಸ್ಥಾನ್ ಉದಯಪುರ್ ಅವ್ರು ಏನೈತಿ ನಮ್ಮ ಹುಬ್ಳಿನಾಗ ಒಂದು ಪ್ರೋಗ್ರಾಮ್ ಮಾಡ್ಯಾರ. ಅದಕ್ಕೆ ಮುಂಚೆ ಅವ್ರದ್ದು ಒಂದು ಟ್ರಸ್ಟಿ ಅವ್ರು ನಮ್ಮ ಕಡೆ ಬಂದು ಡೊನೇಷನ್ ತೊಗೊಂಡು ಹೋಗ್ತಾರೆ. ಸೊ ಡೊನೇಷನ್ ತೊಗೊಂಡು ಹೋಗೋದು ಟೈಮ್ನಾಗ ಅವ್ರದ್ದು ನಮ್ಮದು ಪರಿಚಯ ಆಗಿದ್ರಿ. ಅವ್ರು ನಮಗೆ ಹೇಳಿದ್ರಿ ಇಂಥವು ಒಂದು ಕ್ಯಾಂಪ್ ಮಾಡೋನು ಇಲ್ಲಿ. ಸೊ ನಾನೇನೈತಿ ಫಸ್ಟ್ ಹುಬ್ಳಿನಾಗ ಇದು ನಾನೇನೈತಿ 2005ನಾಗ ಅದಕ್ಕೆ ಕ್ಯಾಂಪ್ ಮಾಡಿದ್ರಿ. ಆ ಕ್ಯಾಂಪ್ ಮಾಡಿದ್ರಿ, ಅದ್ರಾಗ 1500 ಜನ ಇವರೆಲ್ಲ ಬಂದಿದೆ. ಆ ಪೋಲಿಯೋ ಅಫೆಕ್ಟೆಡ್ ಹುಡುಗರು ಮತ್ತು ಹ್ಯಾಂಡಿಕ್ಯಾಪು, ಅವರು ಏನೈತಿ ಎಲ್ಲ ವೀಲ್ ಚೇರ್ ಕೊಟ್ಟಾರ, ಇದು ಕೊಟ್ಟಾರ. ಆ ಟೈಮ್ ಜನದು ಇದು ನೋಡಿ ನಮಗೆ ಭಾಳ ನೋವಾತ. ಕೀಕಿ ನಾನೇನೈತಿ ಇನ್ನೂ ತನಕ ಆ ಬಿಸ್ನೆಸ್ ಸರ್ಕಲ್ನಾಗಿದ್ರೆ ಹೊರಗೆ ಏನಾಗ್ತದೆ ನಮಗೆ ಗೊತ್ತಿಲ್ಲ. ಅದು 2005ನಾಗ ನಾನು ನೋಡಿದ್ರಿ ಹಿಂಗೆ ಜನಗೆ ಎಷ್ಟು ತ್ರಾಸ ಐತಿ. ಸೊ ನಮಗೇನೈತಿ ವಿಚಾರ 2005ಲಿಂದ ನಾರಾಯಣ್ ಸೇವಾ ಸಂಸ್ಥಾನ್ ಸದ್ಯನೇ ಇದ್ದಾರೆ ಅವರು, ಅದೇ ಚಲೋ ಕೆಲಸ ಮಾಡ. ಸೊ ನಾನು ವಿಚಾರ ಮಾಡಿದ್ರಿ ಇದು ಎಲ್ಲ ಇಂಥವೇನು ಸೋಷಿಯಲ್ ಸರ್ವಿಸ್ ಒಂದು ಸಂಸ್ಥೆ ಕೃತಕ ಕೈಕಾಲು ಜೋಡಣೆ ಮಾಡುವ ಇಲ್ಲ, ಕೃತಕ ಕೈಕಾಲು ಮತ್ತು ಆಪರೇಷನ್ ಮಾಡ್ತಾರೆ. ಅವ್ರ ಆಪರೇಷನ್ ಮಾಡಿ ಅವ್ರಿಗೇನೈತಿ ಎಲ್ಲ ಜೋಡಣೆ ಮಾಡೋದು ಅದೆಲ್ಲ ಮಾಡ್ತಾರೆ. ಆಮೇಲೆ ನಮ್ಗೇನೈತಿ ನಮ್ಮ ಜೊತೆಗೆ ಒಂದು ಡಾಕ್ಟರ್ GB ಸತ್ತೂರ್ ನಮ್ಮಲ್ಲೇ ಹುಬ್ಳಿನಾಗಿದ್ದಾರೆ. ಸೊ ಅವ್ರದ್ದು ಒಂದು ಆಶಾ ಡಯಾಬಿಟಿಕ್ ಫೌಂಡೇಶನ್ ಐತಿ. ಸೊ ಅವ್ರ ಜೋಡಿ ನಮ್ಮ ಪರಿಚಯ ಆಗಿದ್ರಿ. ಸೊ ಅವ್ರದ್ದು ಪರಿಚಯ ಆಗಿದ್ರ ಮೇಲೆ ಅವ್ರು ನಮ್ಗೇನು ಹೇಳಿದ್ರಿ, ನೀವು ಅಲ್ಲೇ ನಮ್ಮ ಇದ್ರಾಗೆ ಬಂದುಬೇಡ್ರಿ. ಯಾಕೆ ಆ 25 ವರ್ಷನಾಗ ಸ್ವಲ್ಪ ನಾನೇನೈತಿ ಸ್ವಲ್ಪ ರೊಕ್ಕ ಗಡಿಸಿದ್ರಿ ಕೂಡಲೇ ಇವರು ಏನೈತಿ ಯಾರ ಕೆಲಸ ಮಾಡ್ತಾರೆ ಮತ್ತು ಯಾರು ಸ್ಪಾನ್ಸರ್ಶಿಪ್ ಮಾಡ್ತಾರೆ ಅದೇ ಎರಡು ಬೇಕ್ರಿ. ಅದೇ ಎರಡು ಇದ್ರೆ ಕೆಲಸ ಆಗ್ತದೆ, ಎಲ್ಲ ಮತ್ತು ಕೆಲಸ ಆಗೋದಿಲ್ಲ. ಸೊ ಅವ್ರು ನಮಗೆ ಟ್ರಸ್ಟಿ ಮಾಡಿ ಅವ್ರು ನಮ್ಗೆ ಏನೈತಿ ಆ್ಯಕ್ಟಿವ್ ರೋಲ್ ಕೊಟ್ಟಾರ. ಸೊ ಅಲ್ಲೇನ ನಮ್ಗೆ ಏನೈತಿ ಒಂದು ಇನ್ಸ್ಪಿರೇಷನ್ ಆತ ಡಾಕ್ಟರ್ GB ಸತ್ತೂರ್ಲಿಂದ. ಆ್ಯಂಡ್ ಅವ್ರೇನೈತಿ ಡಯಾಬಿಟಿಕ್ನಾಗ ಈಸ್ ಎಕ್ಸ್ಪರ್ಟ್. ಆ್ಯಂಡ್ ಅವ್ರದ್ದು ಒಂದು ಆಶಾ ಡಯಾಬಿಟಿಕ್ ಫೌಂಡೇಶನ್ ಇದೆ. ಸೊ ಆ ಆಶಾ ಡಯಾಬಿಟಿಕ್ ಫೌಂಡೇಶನ್ನಾಗ ನಾನು ಅವ್ರ ಜೊತೆಗೆ ನಮ್ಮದು ಏನೈತಿ ಸಹಾಯ ಮಾಡಿ ಆ ಟೈಮ್ ನಾನು ಮಜೇಠಿಯಾ ಫೌಂಡೇಶನ್ 2008ನಾಗ ನಾನೇನೈತಿ ಎಸ್ಟಾಬ್ಲಿಷ್ ಮಾಡಿದ್ರಿ, ನಾನೇನೈತಿ ಸ್ಟಾರ್ಟ್ ಮಾಡಿದ್ರಿ.
ಯಾಕೆ ಯಾವ ಕೆಲಸ ಸ್ಟಾರ್ಟ್ ಮಾಡೋದು ಮುಂಚೆ ನಮಗೆ ಒಂದು ಜವಾಬ್ದಾರಿ. ಈಗ ಏನೈತಿ, ನಾನು ಹಿಂಗೆ ಮಾಡ್ಕೊಂಡು ಹೋಗಿದ್ರಿ, ಅದೇನೈತಿ ಅದಕ್ಕೆ ಎಂಡಿಲ್ಲ. ನಾನೇನು ಒಂದು ಸಂಸ್ಥೆ ಮಾಡಿದ್ರಿ, ಆ ಸಂಸ್ಥೆಗೆ ನಾನೇನೈತಿ ಒಂದು ವ್ಯಾಲ್ಯೂ, ಅದಕ್ಕೆ ಒಂದು ಸಂಸ್ಥೆಗೆ ವ್ಯಾಲ್ಯೂ, ಒಂದು ಹೆಸರು ಕೊಡಬೇಕು. ಆ ಹೆಸರು ಕೊಡೋಕೆ ಏನೈತಿ, ಆ ಸಂಸ್ಥೆ ಬೆಳಿಬೇಕು. ಆ ಸಂಸ್ಥೆ ಹೆಂಗೆ ಬೆಳಿಬೇಕು, ಅದರಾಗೆ ಕೆಲಸ ಮಾಡಬೇಕು. ಸೊ ಮಜೇಟಿಯಾ ಫೌಂಡೇಶನ್ ಸ್ಟಾರ್ಟ್ ಆದಮೇಲೆ ಈ ನಮ್ಮದು GB ಸತ್ತೂರ್ ಜೋಡಿ ಕಾಂಟ್ಯಾಕ್ಟ್ ಆಯ್ತು. ಸೊ ನಮ್ಮದು ಮಜೇಟಿಯಾ ಫೌಂಡೇಶನ್ ಅಸಾಡ್ ಡಯಾಬಿಟಿಕ್ ವಿ ಹ್ಯಾವ್ ಡನ್ ಅ ಡಯಾಬಿಟಿಕ್ ಕ್ಯಾಂಪ್. ಓಹೋ, ಡಯಾಬಿಟಿಕ್ ಕ್ಯಾಂಪ್ ಏನೈತಿ, ನಾನು ರೈಲ್ವೆ ಸ್ಟೇಷನ್ನಾಗ ಒಂದು ತಿಂಗಳ ಆ ಟೇಬಲ್ ಚೇರ್ ಇಟ್ಟು ಅವರೆಲ್ಲ ಹೋಗೋದು ಬರೋ ಜನ. ಕೆಲವು ಟೈಮ್ ಏನೈತಿ, ಮಂದಿ ಏನು ಡಯಾಬಿಟಿಕ್ ಐತಿ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಬ್ಲಡ್ ಶುಗರ್ ಐತಿ ಗೊತ್ತಿಲ್ಲ. ಸೊ ಅಲ್ಲೇ ಏನೈತಿ, ನಾನು ಏನು ಪರ್ಮಿಷನ್ ತೊಗೊಂಡಾರ ರೈಲ್ವೆ ಡಿಪಾರ್ಟ್ಮೆಂಟ್ ಮತ್ತು ಬಸ್ ಸ್ಟ್ಯಾಂಡು, ಅದೆಲ್ಲ ಸಾರ್ವಜನಿಕ ದನ ಮಠ ಎಲ್ಲ ನಾನು ಒಂದೊಂದು ತಿಂಗಳ ನಾನೇನೈತಿ ಎಲ್ಲ ರಿಕ್ರೂಟ್ ಮಾಡ್ಯಾರ. ಅಲ್ಲೇ ಎಲ್ಲ ಮೆಡಿಕಲ್ ಸ್ಟಾಫ್ ಮತ್ತು ನರ್ಸೀಸು ಒಂದು ರಿಜಿಸ್ಟರ್ ಇಟ್ಟಾರ. ಆ ರಿಜಿಸ್ಟರ್ನಾಗ ಅವ್ರದ್ದು ಹೆಸರು ಬರೋದು, ಅವ್ರದ್ದು ಮೊಬೈಲ್ ನಂಬರು ಮತ್ತು ಅವ್ರಿಗೆ ಎಷ್ಟು ಬ್ಲಡ್ ಶುಗರ್ ಐತಿ, ಮತ್ತು ನಾನು ಒಂದು ಮೆಮೊ ಕೊಡೋದು ಕಿ ನಿಮ್ಮದು ಬ್ಲಡ್ ಶುಗರ್ ಇಷ್ಟ ಐತಿ, ನೀವು ಈ ಪ್ರಕಾರ ನೀವು ಏನೈತಿ ಕೇರ್ ಮಾಡಬೇಕು. ಹಾಂ, ಮತ್ತು ಫರ್ದರ್ ಏನು ನಿಮಗೆ ಏನು ಅಡ್ವೈಸ್ ಇದ್ರೆ ನೀವು ನಿಮ್ಮ ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿರಿ. ಸೊ ಅದು ಏನೈತಿ, ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ನಾಗ ಇದು 1 ಲಕ್ಷ ಡಯಾಬಿಟಿಕ್ ಫೌಂಡೇಶನ್ ಡಯಾಬಿಟಿಕ್ ಕನ್ಸಲ್ಟೆನ್ಸಿ ಇದು ಬ್ಲಡ್ ಶುಗರ್ದು ಕೆಂಪಾದ. ಕೆಲವು ಮಂದಿ ಏನೈತಿ, ಆ ಟ್ರೈನ್ನಾಗ ಹೋಗೋದು ಮುಂಚೆ ಆ ಬ್ಲಡ್ ಶುಗರ್ ನೋಡಿದ್ರಿ ಅವ್ರದ್ದು ಬಾಯಿ ಹಾಯಿ ಇದ್ರು, ಅವರು ಭಾಳ ಚಿಂತೆ ಮಾಡಕತ್ತಾರ, ಏನ್ರಿ ನಮಗೆ ಗೊತ್ತಿಲ್ಲ. ನಾನು ಹೇಳಿದ್ರಿ ನೀವೇನ ನಾನು ಚಿಂತೆ ಮಾಡುವ, ನಿಮ್ಮ ಡಾಕ್ಟರ್ಗೆ ಏನು 1 ದಿವಸ 2 ದಿವಸನಾಗ ಏನಾಗೋದಿಲ್ಲ, ನಿಮ್ಮ ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿ ನೀವೇನೈತಿ ಫರ್ದರ್ ಅಡ್ವೈಸ್ ತೊಗೊಳ್ರಿ. ಯಾಕೆ ಈ ಕಾಲನಾಗ ಏನೈತಿ ಗೊತ್ತೈತಿ, ಮಂದಿ ಏನೈತಿ ಹೆಲ್ತ್ಗೆ ಏನೋ ಇಂಪಾರ್ಟೆನ್ಸ್ ಕೊಡೋಂಗಿಲ್ಲ, ತಮ್ಮ ಹೆಲ್ತ್ಗೆ ಇಂಪಾರ್ಟೆನ್ಸ್ ಕೊಡು. ಈ ಪ್ರೋಗ್ರಾಮ್ ನಮ್ಮದು ಸಕ್ಸಸ್ ಆದಮೇಲೆ ನಾನೈತಿ BP ಚೆಕಪ್ ಅನ್ನೋ ಕ್ಯಾಂಪ್ ಐತಿ. ಡಯಾಬಿಟಿಸ್ ಆದ್ಮೇಲೆ BP ಚೆಕಪ್ ಅನ್ನೋಂಥ BP ಚೆಕಪ್ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ. ಬಹುಶಃ ಇಲ್ಲಿ ಒಂದು ಘಟನೆನ ನಾನು ನೆನಪಿಸ್ಕೊಳ್ಬೇಕು. ನೀವು ನಿಮ್ಮ ಧರ್ಮಪತ್ನಿಯವ್ರನ್ನ ಕರ್ಕೊಂಡು ಕಿಮ್ಸ್ ಆಸ್ಪತ್ರೆಗೆ ಹೋಗ್ತೀರಿ, ಏನೋ ಒಂದು ಸಮಸ್ಯೆ ಇದೆ ಅನ್ನೋ ಕಾರಣಕ್ಕೆ. ಬಟ್ ಅಲ್ಲಿ ಎಲ್ಲಿ ಹೋಗಬೇಕು, ಏನ್ ಮಾಡಬೇಕು, ಅದು ಆಮೇಲೆ ಬಂತು ಕೋವಿಡ್ನಾಗ. ಈಗ ಆಮೇಲೆ ಏನಾಯ್ತು, ದಿಸ್ ಈಸ್ ದ ಸ್ಟಾರ್ಟಿಂಗ್ ಹೌ ಐ ಗಾಟ್ ಇನ್ಸ್ಪಿರೇಷನ್. ಆಮೇಲೆ ಒಂದು ಭಾರತ್ ವಿಕಾಸ್ ಪರಿಷದ್ ಒಂದು ಇನ್ಸ್ಟಿಟ್ಯೂಟ್ ಐತಿ. ಇಟ್ ಈಸ್ ಬೇಸ್ಡ್ ಆನ್ ನಮ್ಮ ಇಂಡಿಯನ್ ಕಲ್ಚರ್, ನಮ್ಮ ಹಿಂದೂಸ್ತಾನ್, ನಮ್ಮ ಏನೈತಿ ಭಾರತ ಸಂಸ್ಕೃತಿ ಐತಿ ಇಟ್ ಈಸ್ ನಾಟ್ ಇಂಟರ್ನ್ಯಾಷನಲ್ ಈ ಆರ್ಗನೈಜೇಷನ್. ಇಟ್ ಈಸ್ ನಮ್ಮದು ಪ್ಯಾನ್ ಇಂಡಿಯಾ ಬೇಸ್. ನಾರ್ತ್ ಇಂಡಿಯಾನಾಗ ಭಾರಿ ಫೇಮಸ್ ಐತಿ, ನಮ್ಮ ಸೌತ್ನಾಗ ಇಲ್ಲ. ಅದ್ರಾಗ ಏನೈತಿ ನಮ್ಮ ಹಿಂದೂ ಕಲ್ಚರ್ದು ಏನೇನು ಆ್ಯಕ್ಟಿವಿಟಿ ಐತಿ ಮಾಡ್ತಾರೆ. ಸೊ ಅದ್ರಾಗ ಏನೈತಿ ಕೃತಿಕಾಲ ಇದು ಆರ್ಮ್ಸ್ ಆ್ಯಂಡ್ ಲಿಮ್ಸ್ ಆ ಕೊಡೋದು ಪ್ರೋಗ್ರಾಮ್ ವಿ ಹ್ಯಾವ್ ಸ್ಟಾರ್ಟೆಡ್ ಇನ್ 2008. ಸೊ ಆ 2008ಲಿಂದ ಕಂಟಿನ್ಯೂಸ್ಲಿ ವಿ ಆರ್ ಸ್ಪಾನ್ಸರಿಂಗ್ ದಿಸ್ ಕ್ಯಾಂಪ್. ಈ ಕ್ಯಾಂಪ್ನಾಗ ಏನೈತಿ ನಮ್ಮದು ವಿಶಿಷ್ಟತೆ ಏನೈತಿ, ನಾನೇನೈತಿ ಒಂದು ಜಾಹೀರಾತು ಕೊಡ್ತಾರೆ, ಹಿಂಗೆ ಈ ದಿವಸ ನಮ್ಮ BVPದು ಒಬ್ಬರು ಏನೈತಿ ಹಾಸ್ಪಿಟಲ್ ಹೈದರಾಬಾದ್ ದೇ ಆರ್ ಹ್ಯಾವಿಂಗ್ ಅ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಕ್ವಾಲಿಟಿ. ಸೊ ಅವ್ರು ಬಂದು ಕೃತಕಾಲದು ಅವರು ಮೆಜರ್ಮೆಂಟ್ ಮಾಡ್ತಾರೆ. ಮೆಜರ್ಮೆಂಟ್ ಮಾಡಿ 1 ತಿಂಗಳ ಬಿಟ್ಟು ಅವ್ರೇನೈತಿ ಅವ್ರ ಜೋಡಣೆ ಪ್ರೋಗ್ರಾಮ್ ಮಾಡ್ತಾರೆ. ಸೊ ದ್ಯಾಟ್ ವಿ ಯೂಸ್ ಟು ಡೂ ಎವ್ರಿ ಇಯರ್. ಸೊ ಉಚಿತವಾಗಿ ಅದ್ರಾಗ ಏನೈತಿ, ನಾನು ಕನಿಷ್ಠ 200-250 ಜನಗೆ ಒಮ್ಮೆ. ಈ ವರ್ಷ ನಮ್ಮದು ರೆಕಾರ್ಡ್ ಆತ 300 ಜನ ಬಂದಿದೆ. 300 ಜನ ಬಂದಿದೆ. ಅದ್ರಾಗೆ ನಮಗೆ ಸರ್ಪ್ರೈಸ್ ಆತ, ಕೆಲವು ಜನ ಚಾಮರಾಜಪೇಟೆ, ತುಮಕೂರು ಆ ಊರ್ಲಿಂದ ಬಂದಿದೆ. ಆ ಊರ್ಲಿಂದ ಯಾಕೆ ಬಂದಿದೆ ಗೊತ್ತೈತಿ, ದ ಕ್ವಾಲಿಟಿ ಆಫ್ ದಿ ಇದು ಕೃತಕ ಕಾಲು ಕೊಡೋದು. ಜನರಲಿ ಏನಾಗ್ತದೆ, ಡೊನೇಷನ್ ಕೊಡೋದು ಇದ್ರೆ ಮಂದಿ ಏನು ವಿಚಾರ ಮಾಡ್ತಾರೆ, ಏನಿದ್ರೆ ಕೊಟ್ಟು ಬಿಡೋದು ಇಲ್ಲ.
ನಮ್ಮದು ಏನೈತಿ ಯಾವುದನ್ನ ಕೊಡೋದಿದ್ರೆ ನಾನು ಒಳ್ಳೆ ಡೀಪ್ ಆಗಿ quality ಆಗಿರೋದು ಇಲ್ಲ ಕೊಡ್ಬೇಕು ನಾನು ಡೀಪ್ ಆಗಿ ಸ್ಟಡಿ ಮಾಡ್ತಾರೆ ಸಣ್ಣ ಮಾತಿದ್ರನ್ನ ಡೀಪ್ ಆಗಿ ಸ್ಟಡಿ ಮಾಡ್ತಾರೆ ಹೆಂಗೆ ಮಾಡ್ತಾರೆ ಹೆಂಗೆ ಮಾಡಿ ಸೊ ಈ ಪ್ರೋಗ್ರಾಮ್ ನಮ್ಮದು ಒಂದು ಸಕ್ಸಸ್ ಆಯ್ತು ದಟ್ ಈಸ್ ಒನ್ ಪಾರ್ಟ್. ಆಮೇಲೆ ನಮ್ಮದು ಏನೈತಿ ಒಂದು ಫ್ರೆಂಡ್ಶಿಪ್ ಸ್ವಲ್ಪ ಕೆಲವು ಫ್ರೆಂಡ್ಸ್ 25 ವರ್ಷ ಏನೈತಿ ನಾನು ಬಿಸ್ನೆಸ್ನಾಗಿದ್ರು ಸೊ ನಮ್ಮದು ಫ್ರೆಂಡ್ಸ್ ಏನು ಇದ್ದಿದ್ದಿಲ್ಲ, ನಮ್ಮದು ಕಾಲೇಜ್ ಲೈಫ್ನ ಇಲ್ಲೇ ಇದ್ದಿದ್ದಿಲ್ಲ. ಆಮೇಲೆ 25 ವರ್ಷ ಮೇಲೆ ಸ್ವಲ್ಪ ನಮಗೇನೈತಿ ಸ್ವಲ್ಪ ಫ್ರೆಂಡ್ಶಿಪ್ ಆದ. ಆ ಫ್ರೆಂಡ್ಶಿಪ್ ಆದ ಮೇಲೆ ನಮಗೇನು ದೇವರ ಸಮ್ ಚಲೋ ಫ್ರೆಂಡ್ಸ್ ನಮಗೆ ಕೊಟ್ಟಾರ. ನಾನು ಹೇಳೋದು ಒಂದು ಸತ್ಸಂಗ ಏನೈತಿ ಸ್ವಾಮೀಜಿ ಕಡೆ ಹೋಗಿ ನೀವು ಏನೈತಿ ಕೆಡೋದು ಅದು ಚಲೋ, ಆದರೆ ಏನೈತಿ ಈ ಒಳ್ಳೆ ಮನುಷ್ಯ ಪಾಸಿಟಿವ್ ಪೀಪಲ್ ನೀವು ಅವ್ರ ಜೋಡಿ ಇದ್ರೆ ನಿಮ್ಗೇನೈತಿ ಒಂದು ಚಲೋ ಭಾವನಾ ಬರ್ತದೆ. ಸೊ ಅವ್ರ ಜೋಡಿ ನಾನು ಏನೈತಿ ಕಿಮ್ಸ್ ಆಸ್ಪತ್ರೆನಾಗ ಪ್ರತಿ ರವಿವಾರ ಅವ್ರೇನೈತಿ ಪ್ರತಿ ಸಂಡೇ ಸ್ವಲ್ಪ ಊಟದ್ದು ಏನು ಸ್ವಲ್ಪ ಇದು ಫ್ರೂಟ್ಸ್ ಕೊಡೋದು, ಬಿಸ್ಕಿಟ್ಸ್ ಕೊಡೋದು, ಅದರ ಸ್ವಲ್ಪ ಪ್ರಸಾದ ತೊಗೊಂಡೋಗಿ ಇದು ಏನು ಅವ್ರಿಗೆ ತಿನ್ನೋದು ತಿಂಡಿ ಅವರು ತೊಗೊಂಡೋಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅದ್ರಾಗೆ ನಮ್ಮ ಜೊತೆ ಏನು 2-3 ಜನ ಇದ್ರೂ ಅವರು ಏನೈತಿ 10-20 ವರ್ಷಲಿಂದ ಹೋಗ್ತಾರೆ. ಸೊ ಅವ್ರು ನಮ್ಗೆ ಏನೈತಿ ಏನು ಹೇಳಿದ್ರಿ ಇದು ಏನೈತಿ ಒಂದು ಅವ್ರಿಗೆ ಏನೈತಿ ಒಂದು ತಿಂಡಿ ಕೊಡೋದು ಒಂದು ಕನೆಕ್ಷನ್. ಆ ಕನೆಕ್ಷನ್ನಾಗ ಅವ್ರಿಗೆ ಏನು ಪ್ರಾಬ್ಲಮ್ ಐತಿ ಅದು ಕೇಳಬೇಕು. ಅವ್ರೇನೈತಿ ಆ ಪ್ರಾಬ್ಲಮ್ ಕೇಳಿ ಸಪೋಸ್ ಜನರಲಿ ಹಳ್ಳಿ ಜನ ಅವರು ಡಾಕ್ಟರ್ ಕಡೆ ಕನ್ವರ್ಸೇಷನ್ ಲೈಸಿಂಗ್ ಅವರು ಆಗೋದಿಲ್ಲ. ಸೊ ನಮ್ಮ ಕೆಲವು ಜನ ಒಬ್ಬರೇ ಏನೈತಿ ರೈಲ್ವೆನಾಗಿದ್ರು ಸೌತ್ ವೆಸ್ಟರ್ನ್ ರೈಲ್ವೆನಾಗ, ಒಬ್ಬರೇ ಏನೈತಿ ಬಿಸ್ನೆಸ್ ಮ್ಯಾನ್ ಇದ್ರು, ಒಂದು ಜೋತ್ವಾನಿ ಒಂದು ಇವರು. ಸೊ ಅವ್ರೇನೈತಿ ಆ ಪೇಷಂಟ್ ಜೊತೆ ಅವ್ರೇನೇ ಚಲೋ ಕೆಮಿಸ್ಟ್ರಿ ಇಟ್ಟಾರ. ಸೊ ಅವ್ರು ಹೋದ ಮೇಲೆ ತಿಂಡಿ ಕೊಟ್ಟ ಮೇಲೆ ಕೇಳ್ತಾರೆ ಹೆಂಗ್ರಿ ಆರಾಮೈತಿ ಏನು. ಕೆಲವು ಜನ ಅವ್ರದ್ದು ಇವ್ರದ್ದು ಏನು ಇದು ತಲೆ ಮೇಲೆ ಕೈ ಹಾಕಿ ಏನು ಆರಾಮೈತಿ ಹೇಳಿದ್ರಿ ಅವ್ರಿಗೆ ಭಾಳ ಖುಷಿ ಆಗ್ತದೆ. ಏನ್ರಿ ನಮಗೆ ಒಬ್ಬರು ಅನ್ನೋನ್ ಪರ್ಸನ್ನು ಅವ್ರು ಕೇಳ್ತಾರೆ. ಸೊ ನಾನು ಅದನ್ನು ನೋಡಿದ್ರಿ ಮತ್ತು ನಾನು ನೋಡಿದ್ರಿ ಅಲ್ಲೇನೈತಿ ಅವ್ರಿಗೇನೈತಿ ಕೆಲವು ಜನಗೆ ಆ ಟೈಮ್ ಇಮರ್ಜೆನ್ಸಿ ಲೈಫ್ ಸೇವಿಂಗ್ ಡ್ರಗ್ಸ್ ಜನರಲಿ ಏನೈತಿ ಲೈಫ್ ಸೇವಿಂಗ್ ಡ್ರಗ್ಸ್ ಇಫ್ ದೇ ಪುಟ್ ಗವರ್ಮೆಂಟ್ ಹಾಸ್ಪಿಟಲ್ ದೇ ಮೇಕ್ ಇಂಡೆಂಟ್ ಇಟ್ ವಿಲ್ ಟೇಕ್ ಅ ಟೈಮ್. ಸೊ ಅವ್ರಿಗೆ ಲೈಫ್ ಸೇವಿಂಗ್ ಡ್ರಗ್ಸ್ ನಾನು ಕೊಡೋದು ಅದೇ ಒಂದು ಮೆಡಿಸಿನ್ ಶಾಪ್ನಾಗ ನಾನು ಒಂದು ಅರೇಂಜ್ಮೆಂಟ್ ಮಾಡಿದ್ರಿ. ಅವ್ರೇನೈತಿ ತಮ್ಮ ರೇಟ್ಗೆ ಕೊಡೋದು, ಆದ್ರೆ ತಮ್ಮ ರೇಟ್ನಾಗ ಇನ್ನೂ ಸ್ವಲ್ಪ ತಮ್ಮದು ರೊಕ್ಕ ಹಾಕಿ ನಮಗೆ ಕಡಿಮೆ ರೇಟ್ ಕೊಡೋದು. ಸೊ ಆ ಮೆಡಿಸಿನ್ ಕೊಡೋದು ಅದು ನಮ್ಮದು ಏನೈತಿ ಇದು ಇದ್ರೆ. ಆದರೆ ಯಾರಿಗೆ ಏನೈತಿ ಏನು ಅವ್ರಿಗೇನೈತಿ ಇವ್ರು ಏನು ಟೆಸ್ಟಿಂಗ್ ರೊಕ್ಕ ಇಲ್ಲ ಇದು ಇಲ್ಲ. ಕೆಲವು ಜನ ಏನೈತಿ ನಮ್ಮ ಹುಬ್ಳಿನಾಗ ನಮಗೇನೈತಿ ಕೆಲವು ಟೈಮ್ ಸ್ವಲ್ಪ ಫೀಲ್ ಆಗ್ತದೆ ನಮ್ಮ ನಾರ್ತ್ ಕರ್ನಾಟಕನಾಗ ಅಷ್ಟು ಮೆಡಿಕಲ್ ಫೆಸಿಲಿಟಿ ಇಲ್ಲ. ಈವನ್ ಮಿಡಲ್ ಕ್ಲಾಸ್ ಪೀಪಲ್ ದೇ ಕಮ್ ಟು ಬ್ಯಾಂಗ್ಳೂರ್, ದೇ ಕಮ್ ಟು ದಿ ಬಿಗ್ ಸಿಟಿ. ಸೊ ನಮಗೆ ಒಂದು ಭಾವನಾ ಬಂತು, ನಾನು ಏನೈತಿ ಇಲ್ಲಿ ಹುಬ್ಳಿನಾಗಿದ್ರೆ ನಮ್ಮ ಸುತ್ತಮುತ್ತಲ ಏನೈತಿ ನಮಗೇನೈತಿ ಒಳ್ಳೆ ಎಜುಕೇಷನ್ ಐತಿ ಅಲ್ಲೆಲ್ಲ ನಮ್ಮದು ಏನೈತಿ ಒಳ್ಳೆ. ಆದ್ರೆ ಮೆಡಿಕಲ್ ಫೀಲ್ಡ್ನಾಗ ನಮ್ಮದು ಏನೈತಿ ಅಷ್ಟು ಇದು ಸಿಸ್ಟಮ್ ಇಲ್ಲ. ಸೊ ಅವ್ರಿಗೇನೈತಿ ಸಪೋಸ್ ಬೈಪಾಸ್ ಮಾಡೋದು ಇದ್ರೆ ಜಯದೇವ ಹಾಸ್ಪಿಟಲ್ ಅವ್ರಿಗೆ ಕಟ್ಸೋದಿದ್ರೆ. ಸೊ ಡಾಕ್ಟರ್ ಮಂಜುನಾಥ್ ಜೊತೆಗೆ ಜಯದೇವ್ ಹಾಸ್ಪಿಟಲ್ ನಾನು ಒಂದು ಅಗ್ರಿಮೆಂಟ್ ಮಾಡ್ಯಾರ. ಈಗ ಇವರು ನನ್ನನ್ನು ಕೊಟ್ಟು ಕಳಿಸ್ತಾರೆ ಆ ಒಂದು ಪೇಷಂಟ್ಗೆ, ನೀವು ಅವ್ರಿಗೆ ಸಹಾಯ ಮಾಡಿರಿ, ಮಿನಿಮಮ್ ಎಷ್ಟು ಚಾರ್ಜ್ ಇದ್ರೆ ನೀವು ನಮಗೆ ಕಳಿಸ್ರಿ, ದ್ಯಾಟ್ ವಿ ವಿಲ್ ಮೇಕ್ ದ ಪೇಮೆಂಟ್. ಸೊ ಜಯದೇವ್ ಹಾಸ್ಪಿಟಲ್ ಅವರು ನಮಗೆ ಭಾಳ ಸಹಾಯ ಮಾಡ್ಯಾರ. ಸೊ ನಾನು ಬೈಪಾಸ್ ಸರ್ಜರಿ ಎಂಜಿಯೋಗ್ರಾಫಿ ಭಾಳಷ್ಟು ಜನದು ನಾನು ವಿತ್ ಆಸಾ ಡಯಾಬಿಟಿಕ್ ಫೌಂಡೇಶನ್ ನಾನು ಮಾಡ್ಯಾರ. ಮತ್ತು ಕೆಲವು ಏನೈತಿ ಆ ಸ್ಕೀಮ್ ಇದ್ರೆ ಅದು ನಮಗೇನು ಗೊತ್ತಿಲ್ಲ, ಪೇಷಂಟ್ಗೇನು ಗೊತ್ತಿಲ್ಲ. ಸೊ ಇಲ್ಲೇ ಜಯದೇವ್ ಹಾಸ್ಪಿಟಲ್ನಾಗ ಸಪೋಸ್ ವೆರ್ ಎವರ್ ದಟ್ ಸ್ಕೀಮ್ ಈಸ್ ದೇರ್, ಸೊ ದೇ ಟೇಕ್ ಹಿಮ್ ಇನ್ ದಟ್ ಸ್ಕೀಮ್. ಅವ್ರೇನೇ ಆ ಸ್ಕೀಮ್ನಾಗ ಸಮ ಮಾಡ್ತಾರೆ. ನಮಗೆ ಏನೈತಿ ಎಷ್ಟು ಯಾರ ಆ ಸ್ಕೀಮ್ನಾಗ
ಈ ಬಂದಿಲ್ಲ ಅವ್ರದ್ದು ನಮಗೆ ಬಿಲ್ ಕಳಿಸ್ತಾರೆ, ನಾನು ಪೇಮೆಂಟ್ ಮಾಡೋದು. ಸೊ ಹೀಗಾಗಿ ನಮಗೆ ಒಂದು ಇದು ಸ್ವಲ್ಪ ಭಾವನೆ ಬಂತು. ಮತ್ತು ಕಿಮ್ಸ್ ಆಸ್ಪತ್ರೆನಾಗ ಇವರು ಏನು ಲೆಪ್ರಸಿ ಪೇಷಂಟು ಮತ್ತು ಇದು ಬರ್ನಿಂಗ್ ಪೇಷಂಟು, ಏನು ಈ ಹಳ್ಳಿ ಜನ ಅವ್ರದ್ದು ಏನೋ ಒಂದು ರೂಮ್ ಇರೋದು. ವಾಟ್ ಐ ವಾಸ್ ಹ್ಯಾವಿಂಗ್ ಇನ್ 1960ನಾಗಿದ್ರೆ ಆ ಒಂದು ರೂಮ್ನಾಗ ಅವ್ರದ್ದು ಏನೈತಿ, ಅವ್ರು ಏನೈತಿ ಅಡುಗೆ ಮಾಡಕತ್ತಾರ ಸಣ್ಣ ಹುಡುಗರಲ್ಲಿ ಹೋದ ಮೇಲೆ. ಬರ್ನಿಂಗ್, ದೆರ್ ಆರ್ ಅ ಲಾಟ್ ಆಫ್ ಬರ್ನಿಂಗ್ ಕೇಸಸ್ ಆರ್ ದೇರ್ ಈ ಪರ್ಟಿಕ್ಯುಲರ್ಲಿ ಹಳ್ಳಿನಾಗ. ಆಮೇಲೆ ಪೆಡಿಯಾಟ್ರಿಕ್ನಾಗ ಸಣ್ಣ ಹುಡುಗರಿಗೆ ನಾನು ನೋಡಿದ್ರಿ, ಅವ್ರಿಗೇನೈತಿ ICUನಾಗ ಇದು ಎಲ್ಲ ಟ್ಯೂಬ್ ಹಾಕೋದು ಇದು ಹಾಕೋದು ನಮಗೆ ನೋಡೋಕ್ಕೆ ಸಿಗೋದಿಲ್ಲ. ಆದ್ರೆ ನಾನು ನೋಡಿದ್ರಿ ಅದು ಪೆಡಿಯಾಟ್ರಿಕ್ ಡಿಪಾರ್ಟ್ಮೆಂಟ್, ಲೆಪ್ರಸಿ, ಕ್ಯಾನ್ಸರ್ ಪೇಷಂಟು ಇದೆಲ್ಲ ನೋಡಿದ್ರ ಮೇಲೆ ನಮಗೆ ಒಂದು ಏನು ವಿಚಾರ ಬಂತು, ಏನೋ ದೇವ್ರಿಗೆ ನೋಡ್ರಿ ನಮಗೆ ಸಾಕಷ್ಟು ಕೊಟ್ಟಾರ, ಆದ್ರೆ ನಮ್ಮದು ಇಲ್ಲ ಜನರಲ್ ಭಾವನೆ. ಮಂದಿ ಏನೈತಿ ಸಮಾಧಾನ ಇಲ್ಲ, ನಮಗೆ ಆಗಿಲ್ಲ. ನಮಗೇನೈತಿ ಸಮಾಧಾನ ಬೇಕ್ರಿ. ನಾನು ಬೇರೆ ನಮ್ಗಿಂತ ತಡಗಿನ ಅವ್ರು ನೋಡಿದ್ರಿ ನಮಗೆ ಸಮಾಧಾನ ಆಗ್ತದೆ. ನಮ್ಮ ದೊಡ್ಡವ್ರು ನೋಡಿದ್ರಿ ನಮಗೆ ಜಲಸಿ ಬರ್ತದೆ. ಆ ಜಲಸಿ ಬರಬಾರ್ದು. ಜಲಸಿ ಎಲ್ಲೇ ಬರಬೇಕು ಗೊತ್ತೈತಿ. ಯಾರು ಒಳ್ಳೆ ಕೆಲಸ ಮಾಡ್ತಾರ ನಾನು ಅದಕ್ಕಿಂತ ಡಬಲ್ ಕೆಲಸ ಮಾಡಬೇಕು. ದ್ಯಾಟ್ ಶುಡ್ ಬಿ ದ ಸ್ಪಿರಿಟ್. ಅದು ನಮ್ಮದು ಏನೈತಿ ಜಲಸಿ ಹೆಂಗೆ ಬೇಕ್ರಿ ಗೊತ್ತೈತಿ. ಒಳ್ಳೆ ಕೆಲಸ ಮಾಡ್ತಾರೆ ಅದರದ್ದು ಜಲಸಿ ಮಾಡಬೇಕು. ಯಾರು ಬಡವರಿದ್ರೆ, ಯಾರು ಕೂಲಿ ಕೆಲಸ ಮಾಡ್ತಾರೆ, ಅವರು ಹುಡುಗರಿದ್ರೆ ಅವ್ರಿಗೆ ನಾನು ಸ್ಕಾಲರ್ಶಿಪ್ ಕೊಡೋದು. ಸೊ ನಮ್ಮದು ಏನೈತಿ ಸ್ಕಾಲರ್ಶಿಪ್ದು 2 ಸೆಗ್ಮೆಂಟ್ ಐತಿ. ಒಂದು ಸೆಗ್ಮೆಂಟ್ ಓನ್ಲಿ ಫಾರ್ ದಿ ಪುವರ್ ವಿದೌಟ್ ಮೆರಿಟ್. ಏನು ಮೆರಿಟ್ ಬೇಡ್ರಿ, ಮೆರಿಟ್ ಇಲ್ಲ ಅಂದ್ರೂ ಸ್ಕಾಲರ್ಶಿಪ್ ಸಿಗುವಂತ ಆಗಬೇಕು ಆ ಮಕ್ಕಳಿಗೆ. ಯಾಕೆ ಗೊತ್ತೈತಿ, ಬಡವರಾಗ ತಂದೆ ತಾಯಿ ಅವ್ರಿಗೇನು ಇನ್ಕಮ್ ಇಲ್ಲ, ಕೆಲವು ಆರ್ಫನೇಜ್ ಇದ್ದಾರೆ. ಮತ್ತು ಇನ್ನೂ ಒಂದು ಸೆಗ್ಮೆಂಟ್ ಏನೈತಿ ಆ ಪೊಲಿಟೆಕ್ನಿಕ್. ಆ ಪೊಲಿಟೆಕ್ನಿಕ್ ನಾನು ಯಾಕಿಟ್ಟಾರ, ಈ ಪೊಲಿಟೆಕ್ನಿಕ್ನಾಗ ನಾನು ಮೆರಿಟ್ಸ್ ಅಷ್ಟು ನೋಡ್ತಾರೆ. ಮೆರಿಟ್ಸ್ ಅಷ್ಟು ಏನೈತಿ ಅದು ಸ್ವಲ್ಪ ಲೆವೆಲ್ನಾಗ ಅವ್ರಿಗೇನೈತಿ ಡಿಸ್ಟಿಂಕ್ಷನ್ ಇದ್ರೆ ಕೊಡೋದು ಹಿಂಗಿಲ್ಲ. ಪೊಲಿಟೆಕ್ನಿಕ್ನಾಗ ನಾನು ಸ್ಟಡಿ ಮಾಡ್ಯಾರ, ಅವ್ರದ್ದು ಏನೈತಿ PUC ಆದಮೇಲೆ ಪೊಲಿಟಿಕ್ಸ್ನಿಕ್ ಐತಿ 3 ವರ್ಷ ಕೋರ್ಸ್ ಐತಿ. ಸೊ ನಾನು ಅವ್ರಿಗೆ ಡಿಪ್ಲೊಮಾ ಕೋರ್ಸ್ ಸಲುವಾಗಿ ಪೊಲಿಟಿಕ್ಸ್ನಿಕ್ ಡಿಪ್ಲೊಮಾ. ಸೊ 3 ವರ್ಷ ನಾನು ಅವ್ರಿಗೆ ಸ್ಕಾಲರ್ಶಿಪ್ ಕೊಟ್ಟ ಮೇಲೆ ಅವ್ರಿಗೆ ಜಾಬ್ ಸಿಗ್ತದೆ. ಯಾವುದನ್ನು ಜಾಬ್ ಸಿಗ್ತದೆ, ಸಣ್ಣ ಪುಟ್ಟ ಈ ಗ್ಯಾರೇಜ್ನಾಗ ಇಲ್ಲ ಮತ್ತು ಎಲ್ಲೇ ಟೂಲ್ಸ್ ಕಿಟ್ ಇಂಡಸ್ಟ್ರಿನಾಗ ಟೂಲ್ಸ್. ಸೊ ಅದರ ಜೊತೆಗೆ ನಾನು ಇದು ಸ್ಕಾಲರ್ಶಿಪ್ದು ಮಾಡಿಬಿಟ್ಟೆ. ಸೊ ಸ್ಕಾಲರ್ಶಿಪ್ ಮಾಡ್ಯಾರ. ಆಮೇಲೆ ನಮಗೇನೈತಿ ಒಂದು ಮೀಡಿಯಾನಾಗ ನಾನು ನೋಡಿದ್ರಿ, ಅಲ್ಲೇ ಮಹಾರಾಷ್ಟ್ರನಾಗ ಅವರು ಏನೈತಿ ಲೇಡೀಸ್ ಪರ್ಟಿಕ್ಯುಲರ್ಲಿ ವಿಲೇಜ್ ಹೆಣ್ಮಕ್ಳಿಗೆ ಅವ್ರೇನೈತಿ ನೀರೆಲ್ಲೇ ಇರೋದು, ಅವ್ರಿಗೇನೈತಿ ನೀರು ತೊಗೊಂಡು ಬರೋದು ಭಾಳ ತ್ರಾಸ ಐತಿ. ಸೊ ಮಹಾರಾಷ್ಟ್ರನಾಗ ಯಾವ ವಿಲೇಜ್ನಾಗ ಅವ್ರೇನೈತಿ ವಾಟರ್ ವಿಲ್ ಕೊಟ್ಟಾರ 45 ಲೀಟರ್ದು ರೋಲಿಂಗ್. ಇವನ್ ಈ ಪ್ರೆಗ್ನೆನ್ಸ್ ವುಮನ್ ಇದ್ರೆ, ಅವ್ರೇನೈತಿ ಬಡವ್ರು ಇದ್ರೆ, ಜೊತೆಗೆ ಒಂದು ಸಣ್ಣ ಮಗು ಇದ್ರೆ ಆ ಸಿ ಕ್ಯಾನ್ ಕ್ಯಾರಿ, ಅವ್ರೇನೇ ಕ್ಯಾರಿ ಮಾಡೋದು ಭಾಳ ಈಸಿ ಇಲ್ಲ. ಮತ್ತು ನೋಡ್ರಿ ಒಂದು ಕಡೆ ಮಗು ಒಂದು ಕಡೆ ಇದ್ದು ತಡ್ಕೊಂಡು ಹೋಗೋದು. ಸೊ ವೆರಿ ಈಸಿ. ಸೊ ಆ ಥರ ನಾನು 25 ಹಳ್ಳಿಗೆ ಸ್ವಲ್ಪ ಸರ್ವೆ ಮಾಡಿ ಅದು ನಾನು ಏನೈತಿ ವಿ ಹ್ಯಾವ್ ಡಿಸೈಡೆಡ್ ದಟ್ ಅಬೌಟ್ 200 ದಿಸ್ ಒಂದು ಊರನಾಗ ಒಂದು ಸಣ್ಣ ಹಳ್ಳಿನಾಗ ನೋಟು ಸಣ್ಣ ಹಳ್ಳಿನಾಗ ಈ ವಾಟರ್ ವಿಲ್ ಕೊಡೋದು. ಆ ಟೈಮ್ ಒಂದು ನಮ್ಮದು ಅಲ್ಲೇ DC ಅವರು ನಮಗೆ ಏನು ಬಂದು ಇದು ಎಲ್ಲ ಇದು ಮಾಡ್ಯಾರ. ಸೊ ಅದು ನಮ್ಮದು ಏನು ಇದು ಉದ್ದೇಶ ಇದ್ರೆ, ನಾನು ಮುಂಬೈನಾಗ ಹುಟ್ಟಿದ್ದು ಹೊಸ ಪ್ರಾಜೆಕ್ಟ್ ಮಾಡಬೇಕು. ಅದು ಜನರಲ್ ಏನೈತಿ ಏನು ರೆಗ್ಯುಲರ್ ಪ್ರಾಜೆಕ್ಟ್ ಆಗಿ ಸಾಕಷ್ಟು ಮಂದಿ ನಮ್ಮ ಸಮಾಜನಾಗ ಮಾಡಾಕತ್ತಾರ. ಸೊ ನಾನು ಅಪ್ರಿಷಿಯೇಟ್ ಮಾಡಾಕತ್ತಾರ. ನಮ್ಮ ಹಿಂದೂ ಕಲ್ಚರ್ ಏನೈತಿ, ನಮ್ಮ ಭಾರತೀಯ ಸಂಸ್ಕೃತಿ, ಐ ವಿಲ್ ನಾಟ್ ಸೇ ಹಿಂದೂ, ನಮ್ಮ ಭಾರತೀಯ ಸಂಸ್ಕೃತಿ ಏನೈತಿ
ನಾನು ಎಲ್ಲಾಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು. ಯಾರ್ಯಾರಿಗೆ ಏನೇನು ಯಾರ್ಯಾರ್ದು ಎಷ್ಟು ಶಕ್ತಿ ಐತಿ, ಅಂದ್ರೆ ದೇವರೇನು ಶಕ್ತಿ ಗಳಿಸೋದ್ರ ಜೊತೆಗೆ ಅದನ್ನ ನಾವು ಎಷ್ಟು ಜನಕ್ಕೆ ಸಹಾಯ ಸಣ್ಣ ಪ್ರಮಾಣ ದೊಡ್ಡ ಪ್ರಮಾಣ, ಯಾರು ಸಣ್ಣ ಪ್ರಮಾಣ ಮಾಡ್ತಾರೆ, ಯಾರು ದೊಡ್ಡ ಪ್ರಮಾಣ ಮಾಡ್ತಾರೆ. ಸೊ ಆ ಉದ್ದೇಶಕ್ಕೆ ನಾನೇನೈತಿ ಏನು ಇದು ಎಲ್ಲ ಸೇವೆ ಮಾಡೋದು ನಮಗೇನೈತಿ ಹೊಸ ಪ್ರಾಜೆಕ್ಟ್ ಮಾಡಬೇಕು. ಆ ಹೊಸ ಪ್ರಾಜೆಕ್ಟ್ ಮಾಡೋದು ಸಲುವಾಗಿ ಆಮೇಲೆ ಏನೈತಿ ನಮ್ಮದು ಬಾಂಬೆದು ಏನೈತಿ ಎಕ್ಸ್ಪೀರಿಯನ್ಸ್ ಭಾಳ ನಮಗೆ ಬಂದಿದೆ. 74 ಫಸ್ಟ್ ಏಡ್ ಕಿಟ್ ಯಾರ ಮನ್ಯಾಗೆ ಯಾರು ಇಟ್ಕೊಂಡಂಗಿಲ್ಲ. ಸೊ ಅಲ್ಲೇನೈತಿ ಫಸ್ಟ್ ಏಡ್ ಕಿಟ್ ಕ್ಲಾಸಸ್ ಇದ್ರೆ, ಸೊ ನಾನು ಫಸ್ಟ್ ಏಡ್ ಕಿಟ್ದು ಆ ಕ್ಲಾಸಸ್ ಅಟೆಂಡ್ ಮಾಡಿದ್ರಿ. ಆ ಟೈಮ್ ಫಸ್ಟ್ ಏಡ್ ಕ್ಲೀಸ್. ಸೊ ಹೆಂಗೆ ಇದು ಮಾಡಬೇಕು ಏನಿದ್ರೆ, ಸೊ ಆ ಉದ್ದೇಶಕ್ಕೆ ನಾನು ಒಂದು ಸರ್ವೆ ಮಾಡಿದ್ರಿ ನಮ್ಮ ಗೌರ್ಮೆಂಟ್ ಸ್ಕೂಲ್ನಾಗ. ಮತ್ತು ಇನ್ನೂ ಒಂದು ಏನೈತಿ ಮೇಡಮ್, ಯಾವ್ದು ಕೆಲಸ ಮಾಡೋದಿದ್ರೆ ಹೆಸರು ಸಲುವಾಗಿ ಮಾಡೋಂಗಿಲ್ಲ. ನಾನು ಸ್ಕಾಲರ್ಶಿಪ್ ಕೊಡೋದು ಕೊಟ್ಟು ಬಿಡೋದು, ಇದು ಏನೈತಿ ಬುಕ್ಸ್ ಕೊಡೋದು ಇಲ್ಲ, ಅದಕ್ಕೆ ಸ್ಟಡಿ ಮಾಡೋದು, ಅದಕ್ಕೆ ಏನೈತಿ ಸ್ಟಡಿ ಮಾಡೋದು. ಸೊ ನಾನು ಸ್ಟಡಿ ಮಾಡಿದ್ರಿ, ಆ ಗೌರ್ಮೆಂಟ್ ಸ್ಕೂಲ್ ಹೋಗಿದ್ರಿ. ಆ ಗೌರ್ಮೆಂಟ್ ಸ್ಕೂಲ್ನಾಗ ನಾನು ನೋಡಿದ್ರಿ ಫಸ್ಟ್ ಏಡ್ ಬಾಕ್ಸ್ ಇದ್ದಿದ್ದಿಲ್ಲ. ಸೊ ನಾನೇನು ವಿಚಾರ ಮಾಡಿದ್ರಿ, ಈ ಎಲ್ಲ ಇಡೀ ಎಷ್ಟು ಗೌರ್ಮೆಂಟ್ ಸ್ಕೂಲ್ ಐತಿ ನಮ್ಮ ಹುಬ್ಳಿನಾಗ, ಅದು ಕನಿಷ್ಠ 350 ಆರ್ 370 ವಾಟ್ ಎವರ್ ಇದ್ರೆ, ಅದು ನಾನೇ ಫಸ್ಟ್ ಏಡ್ ಕಿಟ್ಸ್ ರೆಡಿ ಮಾಡ್ಯಾರ. ಆ ರೆಡಿ ಮಾಡಿ ಅವ್ರದ್ದು ಏನೈತಿ ಆ ಬಿ ಒಗೆ ಕರೆದ ಮತ್ತು ಕೆಲವು ಪ್ರಿನ್ಸಿಪಲ್ಗೆ ಕರೆದ ನಾನು ಡಿಸೈಡ್ ಮಾಡಿದ್ರಿ ಅವರೆಲ್ಲ ಸ್ಕೂಲ್ಗೆ ಕೊಡೋದು. ಆ ಕೊಡೋದು ಜೊತೆಗೆ ಏನೈತಿ ಆ 108 ಆ್ಯಂಬ್ಯುಲೆನ್ಸ್, ಆ 108 ಆ್ಯಂಬ್ಯುಲೆನ್ಸ್ ಅವರು ಬಂದು ಅವ್ರು ಏನೈತಿ ರೆಡ್ ಕ್ರಾಸ್ ಸೊಸೈಟಿ ಅವ್ರಿಗೆ ನಾನು ಕರೆದಾರ. ರೆಡ್ ಕ್ರಾಸ್ ಸೊಸೈಟಿಯವರು ಬಂದು ಅವ್ರೇನೈತಿ ಒಂದು ಹುಡುಗರಿಗೆ ಒಂದು ಸ್ವಲ್ಪ ಟ್ರೈನಿಂಗ್ ಕೊಟ್ಟಾರ. ನೋಡ್ರಿ ನೀವು ಏನು ಅಕಸ್ಮಾತ್ ಏನಾತ, ನೀವು ಬಿತ್ತ ಅಂದ್ರೆ ಅದನ್ನ ಹೇಗೆ ಉಪಯೋಗಿಸ್ಕೋಬೇಕು, ಹೇಗೆ ಉಪಯೋಗಿಸ್ಕೋಬೇಕು ಅಂತ ಪುಟ್ಟ ಮಕ್ಕಳಿಗಿಂದ ಹಿಡಿದು ದೊಡ್ಡವರು ರೆಡ್ ಕ್ರಾಸ್ ಸೊಸೈಟಿ ಟ್ರೈನಿಂಗ್ ಕೊಟ್ಟರು. ಟ್ರೈನಿಂಗ್ ಕೊಟ್ಟ 108 ವಾಟ್ ಈಸ್ ದ ಮೀನಿಂಗ್, ಅವ್ರದ್ದು ಏನು ಸರ್ವಿಸ್ ಐತಿ. ನೀವು ದಿವಸ ನೋಡ್ತಾರ ಆ್ಯಂಬ್ಯುಲೆನ್ಸ್, ಸಣ್ಣ ಹುಡುಗಿದ್ ಗುರ್ತಿರೋದು 118. ಸೊ ಇಂಥವೇನೋ ಪ್ರೋಗ್ರಾಮ್ ಮಾಡಿದ್ವಿ. ಸೊ ಆ ಉದ್ದೇಶಕ್ಕೆ 111 ಹೊಸ ಪ್ರಾಜೆಕ್ಟ್. ಮತ್ತು ಒಂದು ಟೈಮ್ ನಮ್ಮದು ಏನು ಪೇಪರ್ನಾಗ ಸೆಂಟ್ರಲ್ ಗೌರ್ಮೆಂಟ್ದು ಬಂತು ಸ್ವಚ್ಛ ಭಾರತ್ ಸ್ವಚ್ಛ ಅಭಿಯಾನ್. ಆ ಉದ್ದೇಶಕ್ಕೆ ನಾನೇನೈತಿ ಆ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ ವೆಂಡಿಂಗ್ ಮಷೀನ್ದು ಸ್ವಲ್ಪ ಡಿಸ್ಟ್ರಿಬ್ಯೂಷನ್ ಮಾಡಿದ್ರಿ. ಸೊ ವೆನೆವರ್ ವಿ ಕಮ್ ಅಕ್ರಾಸ್ ಥ್ರೂ ಮೀಡಿಯಾ, ನಾನೇನೈತಿ ಬಾಂಬೆ, ಗುಜರಾತು ಅದರದ್ದು ಏನೈತಿ ಸ್ವಲ್ಪ ಮೀಡಿಯಾ ಸ್ಟಡಿ ಮಾಡ್ತಾರೆ. ಯಾಕೆ ಐ ಡೋಂಟ್ ನೋ, ಬಟ್ ದೇರ್ ಐ ಥಿಂಕ್ ಅಲ್ಲೇನೈತಿ ಕೆಲಸ ಇದ್ದೀನ ದೇ ಆರ್ ಡೂಯಿಂಗ್ ಲಾಟ್ ಆಫ್ ಸೋಷಿಯಲ್ ವರ್ಕ್. ಸೊ ನಮಗೆ ಐತಿನ ಬಾಂಬೆನಾಗ ನಾನು ನಮ್ಮದು ಅಸೋಸಿಯೇಷನ್ ಇದ್ರೆ, ಸೊ ಅಲ್ಲೇ ಏನೇನು ಮಾಡಕತ್ತಾರ ಸೇಮ್ ನಾನು ಇಲ್ಲೇ ನಮ್ಮ ನಾರ್ತ್ ಕರ್ನಾಟಕ ಮಾಡಬೇಕು. ಆ ಉದ್ದೇಶ ಸೇವೆ ಎಲ್ಲಿರ್ತೀವೋ ಅಲ್ಲಿ ಸೇವೆ ಮಾಡಬೇಕು ಅನ್ನೋ ಒಂದು ಮನೋಭಾವ. ಈಗ ಇನ್ನೊಂದು, ಈ ಕ್ಯಾನ್ಸರ್ ಪೇಷಂಟ್ಸ್ ದುಸ್ಥಿತಿ ಹೆಂಗಾಗೋಗ್ಬಿಡುತ್ತೆ ಅಂತಂದ್ರೆ, ಫಸ್ಟು ಸೆಕೆಂಡು ಸ್ಟೇಜ್ ಇದ್ದಾಗ ಅವರಿಗೆ ಕ್ಯೂರೆಬಲ್ ಆಗಿದ್ರೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಕೊಳ್ತಾರೆ, ಟ್ರೀಟ್ಮೆಂಟು ಕೊಡ್ತಾರೆ. ಅದೇ ಒಂದು ಫೈನಲ್ ಸ್ಟೇಜಿಗೆ ಹೋಗ್ಬಿಟ್ರೆ ಟ್ರೀಟ್ಮೆಂಟು ಇಲ್ಲ ಅಂತಾದರೆ ಮನೆ ಕರ್ಕೊಂಡು ಹೋಗಿ ಅಂತಾರೆ. ಆದರೆ ಮನೆ ಕರ್ಕೊಂಡ್ಮೇಲೆ ಅವರ ಒಂದು ಪರಿಸ್ಥಿತಿ ತುಂಬಾ ಹೇಳತಿರೋದು ಅನ್ನೋ ಥರ ಆಗುತ್ತೆ. ಸರಿಯಾಗಿ ನೋಡ್ಕೊಳ್ಳಲ್ಲ, ಟ್ರೀಟ್ಮೆಂಟ್ ಇರಲ್ಲ, ಮನೆಯಲ್ಲಿ ಅವ್ರು ಇರೋ ಅಷ್ಟು ದಿನ ಆದರೂ ಅಟ್ಲೀಸ್ಟ್ ನೋಡ್ಕೊಳ್ಳುವಂಥ ಫೆಸಿಲಿಟೀಸ್ ಇರಲ್ಲ, ಸೌಲಭ್ಯಗಳಿರಲ್ಲ. ಸೊ ಇದೆಲ್ಲವನ್ನೂ ಕೂಡ ಹೋಗ್ಲಾಡ್ಸೋದಕ್ಕೆ ನೀವು ಒಂದು ಹಾಸ್ಪೈಸ್ ಅಂತ ಮೇಡಮ್ ಏನಂತ ಗೊತ್ತೈತಿ. ನಮ್ವೇನು ವಿಚಾರ ಇದ್ರೆ ಹೊಸ ಪ್ರಾಜೆಕ್ಟ್ ಮಾಡಬೇಕು. ಆ ಹೊಸ ಪ್ರಾಜೆಕ್ಟ್ ಏನು ಮಾಡಬೇಕು, ಅದಕ್ಕೆ ನಾನೇನೈತಿ 6 ಮಂತ್ಲಿಂದ ಅವರೆಲ್ಲ ಡಾಕ್ಟರ್ ಜೋಡಿ ಚರ್ಚೆ ಮಾಡಕತ್ತಾರ. ಆ ಚರ್ಚೆನಾಗ ಏನೈತಿ, ಒಂದು ರಿಟೈರ್ಡ್ ಗೌರ್ಮೆಂಟ್ ಡಾಕ್ಟರ್ he suggested me that hospice is a good terminology, good subject. ನಾನು ಗೂಗಲ್ನಾಗ ನೋಡಿದ್ರಿ, ಅದ್ರ ಮೇಲೆ ನಮಗೆ ಗೊತ್ತಾಯ್ತು ಈ ಹಾಸ್ಪೈಸ್ ಐತಿ. ಈಗೇನೈತಿ ಆ ಹಾಸ್ಪೈಸ್ ಹೆಂಗೆ ಸ್ಟಾರ್ಟ್ ಮಾಡಬೇಕು. ಸೊ ಅಲ್ಲೇ ನಮ್ಮಲ್ಲೇ ಏನೈತಿ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಐತಿ, ಮತ್ತು ಒಂದು ಕರ್ನಾಟಕ ಕ್ಯಾನ್ಸರ್ ಥೆರಪಿ ರಿಸರ್ಚ್ ಇನ್ಸ್ಟಿಟ್ಯೂಟ್. ಇಟ್ ಈಸ್ ಅ ಚಾರಿಟೇಬಲ್ ಇನ್ಸ್ಟಿಟ್ಯೂಟ್.
ಸೊ ಅದ್ರಾಗೆ ಡಾಕ್ಟರ್ ಬಿ ಆರ್ ಪಾಟೀಲ್, ಪದ್ಮಶ್ರೀ ಆರ್ ಬಿ ಪಾಟೀಲ್ದು ಹಾಸ್ಪಿಟಲ್, ಡಾಕ್ಟರ್ ಪದ್ಮಶ್ರೀ ಆರ್ ಬಿ ಪಾಟೀಲ್ದು ಹಾಸ್ಪಿಟಲ್ ಐತಿ. ಆ್ಯಂಡ್ ದೇ ಆರ್ ಗಿವಿಂಗ್ ಅ ವೆರಿ ಗುಡ್ ಸರ್ವಿಸ್. ಸೊ ನಮ್ಮದು ಅವ್ರದ್ದು ಪರಿಚಯ ಆಗೈತೆ. ಸೊ ಪರಿಚಯ ಆದ ಮೇಲೆ ನಾನು ಹಾಸ್ಪೈಸ್ ಹೇಳಿದ್ರ ಮೇಲೆ ಅವ್ರಿಗೆ ಭಾಳ ಖುಷಿ ಆಯ್ತು. ಹಿ ಟೋಲ್ಡ್ ಮಜಿಠಿಯಾ ವಿ ವಿಲ್ ಹ್ಯಾವ್ ಅ ಮೀಟಿಂಗ್. ಸೊ ನಮ್ಮ ಜೊತೆ ನಮ್ಮೇನು ಕೆಲವು ಡಾಕ್ಟರ್ಸ್ ಇದ್ರು, ಅವ್ರೇನು ಹಾಸ್ಪಿಟಲ್ನಾಗ ರಿಟೈರ್ಡ್ ಆಗಿದ್ರಿ. ನಾನೇನೈತಿ ವಿವೇಕಾನಂದ ಹಾಸ್ಪಿಟಲ್ನಾಗ ಟ್ರಸ್ಟಿ, ಅಲ್ಲೇ ಒಂದು CMO ರಿಟೈರ್ಡ್ ಆಗಿದ್ರಿ. ಸೊ ಅವರು ಮತ್ತು ಒಂದು ಗೌರ್ಮೆಂಟ್ ಡಾಕ್ಟರು ನಾನು ಎಲ್ಲ ಕೂಡ ಒಂದು ಮೀಟಿಂಗ್ ಮಾಡಿದ್ರಿ. ಮೀಟಿಂಗ್ ಮಾಡಿದ ಮೇಲೆ ಬಿ ಆರ್ ಪಾಟೀಲ್ ಹೇಳಿದ್ರು, ಹಾಸ್ಪೈಸ್ ಏನೈತಿ, ಹಾಸ್ಪೈಸ್ ಈಸ್ ಅ ಪ್ಯಾಲೇಟಿವ್ ಕೇರ್ ಯೂನಿಟ್. ನಮ್ಮ ನಾರ್ತ್ ಕರ್ನಾಟಕನಾಗ ಈ ಪ್ಯಾಲೇಟಿವ್ ಕೇರ್ ಯೂನಿಟ್ ನೋಡೋದು ಯಾವುದೇ ಸಂಸ್ಥೆ ಇಲ್ಲ. ಅವರೆಲ್ಲ ಚಲೋ ದೊಡ್ಡ ಸಂಸ್ಥೆ ಐತಿ, ಆದ್ರೆ ಪ್ಯಾಲೇಟಿವ್ ಕೇರ್ ಯೂನಿಟ್ ಅದು ಇಲ್ಲ. ಬ್ಯಾಂಗ್ಳೂರ್ ಐತಿ, ಬಾಂಬೆ ಐತಿ, ದೇ ಆರ್ ಮ್ಯಾನೇಜಿಂಗ್ ವೆಲ್. ಬಟ್ ನಮ್ಮ ನಾರ್ತ್ ಕರ್ನಾಟಕನಾಗ ಯಾಕಿಲ್ಲ? ಸೊ ಅದು ಮಾಡಬೇಕು, ಅದು ನಮ್ಮ ತಲೆಗೆ ಬಂತು. ಸೊ ಅದು ಮಾಡಿದ ಅದ್ರ ಸಲುವಾಗಿ ವಿ ಹ್ಯಾಡ್ ನಮ್ಮದು ಏನೈತಿ ಡಾಕ್ಟರ್ ಬಿ ಆರ್ ಪಾಟೀಲ್ ಅವರು ಆದಿತ್ಯ ಮಂಡ್ಲಿ ಅವ್ರ ಜೋಡಿ ಚೇರ್ಮನ್ ಜೊತೆ ಎಲ್ಲ ಮಾತಾದ ಮೇಲೆ ಅವ್ರು ನಮಗೇನೈತಿ ಕ್ಯಾನ್ಸರ್ ಹಾಸ್ಪಿಟಲ್ ಔರಣ್ಣಾಗನ ಈಗೇನೈತಿ ನಾನು ಹಾಸ್ಪೈಸ್ ಮಾಡಿದ್ರಿ, ಈಗ ಯಾವುದೋ ರೆಸಿಡೆನ್ಷಿಯಲ್ ಏರಿಯಾ ಬಿಸ್ನೆಸ್ ಏರಿಯಾನಾಗ ಮಾಡಿದ್ರೆ ಅವ್ರಿಗೆ ತೊಂದರೆ ಆಗ್ತದೆ. ಯಾಕೆ ಅಲ್ಲೇನೋ ಪೇಷಂಟ್ ಬರ್ತಾರೆ, ಅವ್ರ ಪೇಷಂಟ್ದು ಲಿಮಿಟೆಡ್ ಲೈಫ್, ಅವ್ರು ಲಿಮಿಟೆಡ್ ಲೈಫ್ನಾಗ ಅವರು ಏನೈತಿ ರೆಸಿಡೆನ್ಸ್ನಾಗ ಅವರು ಬಾಜು ಏನೋ ಹಾಸ್ಪಿಟಲ್ ಇದ್ರೆ ಅವ್ರಿಗೇನೈತಿ ಲೈಕ್ ಆಗೋದಿಲ್ಲ. ಸೊ ಈ ನವನಗರ್ನಾಗ ಈ ಕ್ಯಾನ್ಸರ್ ಹಾಸ್ಪಿಟಲ್ ಐತಿ, KCRTCI ಕ್ಯಾನ್ಸರ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಚಾರಿಟೇಬಲ್ ಟ್ರಸ್ಟ್, ಅವ್ರದ್ದು ಏನೈತಿ 12-15 ಎಕರ್ ಲ್ಯಾಂಡ್ ಐತಿ, ಭೂಮಿ ಐತಿ. ಸೊ ಅವ್ರು ಏನೈತಿ ಅವ್ರಿಗೇನೋ ಒಂದು ಸಪೋರ್ಟ್ ಆಗ್ತದೆ. ಅವರಲ್ಲೇನು ಕ್ಯಾನ್ಸರ್ ಪೇಷಂಟ್ ಬಂದ ಮೇಲೆ 3rd ಸ್ಟೇಜ್ 4th ಸ್ಟೇಜ್ ಅವ್ರಿಗೆ ಡಿಸ್ಚಾರ್ಜ್ ಮಾಡೋದು ಕಷ್ಟ ಆಗ್ತದೆ. ಕೆಲವು ಏನೋ ಇನ್ಫ್ಲೂಯೆನ್ಸ್ ಬರ್ತದೆ, ಸರ್ ಇನ್ನೂ ಸರ್ 4-5 ದಿವಸ ಇಟ್ಕೊಡ್ರಿ. ಸೊ ಆ ಉದ್ದೇಶಕ್ಕೆ ಅವ್ರು ನಮಗೇನೈತಿ ಆ ಒಂದು ನಮಗೇನು ಅವ್ರು ಹೇಳಿದ್ರಿ, ನೀವು ಇಲ್ಲೇ ಏನೈತಿ ನಾನು ಜಾಗ ಕೊಡಕತ್ತಾರ, ನೀವು ಇಲ್ಲೇ ಹಾಸ್ಪೈಸ್ ಮಾಡಿರಿ. ಈ ಕಾರ್ಯ ಇದೇ ರೀತಿಯಾಗಿ ಮುಂದುವರಿಲಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ವೀಕ್ಷಕರೇ ನೋಡಿದ್ರಲ್ಲ, ಇದೇ ರೀತಿಯಾಗಿ ಎಲೆಮರೆ ಕಾಯಿ ಥರ ಎಷ್ಟೇ ಆಸ್ತಿ ಇದ್ದರೂ ಕೂಡ ಸಹಾಯ ಮಾಡೋ ಗುಣ ಇಲ್ಲ ಅಂತಂದರೆ ಏನು ಬಂತು ಅಂತ ಹೇಳ್ತಾರೆ. ಸೊ ಆದರೆ ಇವರು ಅದಕ್ಕೆ ಹೊರತಾಗಿದ್ದಾರೆ. ಜಿತೇಂದ್ರ ಅವರು ಇವತ್ತಿನ ನಮ್ಮ ಬಾಹುಬಲಿ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ. ನಮಸ್ಕಾರ.